ಮಹಾದೇವ ಬಸವಾದಿ ಪ್ರಮಥರಾದಿಯಾಗಿ ವಿಶ್ವದಲ್ಲಿರುವಂಥ ಎಲ್ಲ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಅಮೋಘ ಸಿದ್ದೇಶ್ವರ ಮಹಾಪುರಾಣವನ್ನು ಬಹಳ ಸುಂದರವಾಗಿ ತಾವೆಲ್ಲ ಕೇಳ್ತಾ ಇದ್ದೀರಿ. ಪುರಾಣ ನಿನ್ನೆ ಎಲ್ಲಿಗೆ ಬಂದಿತ್ತಪ್ಪ ಬಸವಣ್ಣ? ಇವನು ಶಿರ್ನಾಳ ಕೂಟಕ್ಕೆ ಹೋಗಿದ್ರಿ ಇವತ್ತು. ಬಜಿ ತಿಂದ ನಮಗಾದ್ರ ನೆನಪೇ ಇಲ್ಲ ಇವನಿಗೆ. ಕಲ್ಯಾಣ ಪಟ್ಟಣದ ಕುಂಬಾರ ರಾಮಯ್ಯ ಅಂಥೇಳಿ ಮೊನ್ನೆ ಹೇಳಿದ್ದೆ ನಿಮಗೆ. ಆಗರ್ಭ ಶ್ರೀಮಂತ. ಅವನು ಶ್ರೀಮಂತಿಕೆ ಎಷ್ಟಿತ್ತು ಅನ್ನೋದು ಅವನಿಗೆ ಲೆಕ್ಕ ಇದ್ದಿತ್ತಿಲ್ಲಂತ್ರಿ. ಅಷ್ಟು ದೊಡ್ಡ ಶ್ರೀಮಂತ ಇದ್ದ. ಜೊತೆಗೆ ಶ್ರೀಮಂತದ ಜೊತೆಗೆ ಸಂಸ್ಕಾರನೂ ಸಹಿತ ಇತ್ತು. ಒಂದಿದ್ರೆ ಒಂದಿರಂಗಿಲ್ರಿ ಮನುಷ್ಯ ಜೀವನದೊಳಗೆ. ರಾಮಯ್ಯನಲ್ಲಿ ಭಕ್ತಿನೂ ಇತ್ತು, ಸಂಪತ್ತೂ ಇತ್ತು, ಸಂಸ್ಕಾರನೂ ಇತ್ತು. ಆ ಬಳಿಕ ಆಚಾರವಂತನಾಗಿದ್ದ. ಆಚಾರವಂತನಾಗಿ ಅಂದರೆ ಗುರು ದೀಕ್ಷೆಯನ್ನು ಪಡ್ಕೊಂಡಿದ್ದ, ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿದ್ದ, ನಿತ್ಯದಲ್ಲಿ ಜಂಗಮ ದಾಸೋಹ ಮಾಡುತ್ತಿದ್ದ, ಅತಿಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದ, ಭಿಕಾರಿ ಭಿಕ್ಷುಕಗಳಿಗೆಲ್ಲ ಅನ್ನ ಕೊಡುತ್ತಿದ್ದ, ಅರಿಬೆ ಕೊಡುತ್ತಿದ್ದ, ಬಟ್ಟೆ ಕೊಡುತ್ತಿದ್ದ, ಎಲ್ಲ ಮಾಡುತ್ತಿದ್ದ. ಆ ಬಳಿಕ ಅವನ ಮನೆ ವೈಶಿಷ್ಟ್ಯ ಹೆಂಗಿತ್ತು ಅಂತಂದ್ರೆ ಬಹಳ ಚಲೋ ಇತ್ತು. ಅವನ ಒಳ್ಳಿಗೆ ಲಿಂಗಿತ್ತಂತ್ರಿ. ಮನ್ಯಾಗ ಹೂರ್ಣರಿಯುವ ಒಳ್ಳ ಬೇರೆ, ಖಾರ ಕೊಟ್ಟು ಒಳ್ಳ ಬೇರೆ, ಬ್ಯಾಳಿ ಒಡೆ ಕಲ್ಲು ಬೇರೆ, ಬೀಸು ಕಲ್ಲು ಬೇರೆ ಇದ್ದು ಅವಾಗೆಲ್ಲ. ಈಗ ಅವೆಲ್ಲ ಬೇಪತ್ತಾವ. ಆಲಿಮಟ್ಟಿ ಡ್ಯಾಮ್ನಾಗ ಒಯ್ದು ಒಗದಾರ ಅವಕ್ಕೆ. ಈಗ ಮದುವೆ ಸಮಾರಂಭದಲ್ಲಿ ಒಳ್ಳ ಕಲ್ಲಿನ ಪೂಜೆ ಮಾಡ್ಬೇಕಂದ್ರೆ ರೆಡಿಮೇಡ್ಗೆ ಸಿಗ್ಲಿಕತ್ತಾವ್ರಿ. ಸದ್ ಏನು ಮಾಡು. ಆ ಕಲ್ಲು ಅವೇನಿದ್ದು ಅಲ್ಲ ಮನ್ಯಾಗ. ಕಲ್ಗಲ್ಲ ಕುಟ್ಟುವಂಥ ಕಲ್ಲಿಗುಂಡಕ್ಕೆ ಲಿಂಗ, ಖಾರ ಕುಟ್ಟು ಒಳ್ಳಿಗೆ ಲಿಂಗ, ಹೂರುಣರೆಯ ಒಳ್ಳಿಗೆ ಲಿಂಗ, ಎತ್ತಗಳೆ ಹೂಡುವ ದಿಂಡಿಗೆ ಲಿಂಗ, ಕುಡುಕು ಲಿಂಗ, ಕೊಡಕ ಲಿಂಗ, ಅರಿವಿಗೆ ಲಿಂಗ, ಚರಿಗಿಗೆ ಲಿಂಗ. ಮನೆಯೆಲ್ಲ ನೋಡಿದರೂ ಲಿಂಗಮಯವಾಗಿತ್ತು. ಅಂಥ ಲಿಂಗವಂತ ಜಂಗಮ ಪ್ರೇಮಿ. ನಿತ್ಯದಲ್ಲಿ 96,000 ಜಂಗಮಗಳಿಗೆ ಗಣಾಧೀಶರಿಗೆ ಅನ್ನ ಹಾಕ್ತಿದ್ದಂಥವ. ಅಂಥ ಪುಣ್ಯಾತ್ಮ. ಅಂಥ ಪುಣ್ಯಾತ್ಮ. ಅವನ ಹೆಂಡತಿ ಹೆಸರ ನೀಲಮ್ಮ ಅಂತ ಬರುತ್ತದೆ. ರಾಮಯ್ಯ ನೀಲಮ್ಮ ಅಂತ ಬರುತ್ತದೆ. ಸ್ವಲ್ಪ ಎರಡು ನುಡಿ ಪದ್ಯ ಬರ್ತದ್ರಿ, ಹಾಡ್ತೀನಿ. ಆ ಬಳಿಕ ಮತ್ತೆ ಹೇಳ್ತೀನಿ. ಜರ ಭಾರಸ್ರಿ ಸೂರ್ಯ ಎಸ್ಕಮ್ ಮಾಡಿದ್ರು ನೀವೊಂಜರ ಯಪ್ಪ ನೀವೊಂಜರ ಧ್ವನಿ ಕೊಡು ಹಂಗೆ ಹೇಳಿನೆಲ್ಲ. ಕುಂಬಾರ ರಾಮಯ್ಯ ನೀಲಮ್ಮ ಜೋಡಿ ಭಕ್ತಿಯೋಳು ಇರ್ತಿರೋ ನಲದ್ಯಾಡಿ. ಕುಂಬಾರ ರಾಮಯ್ಯ ನೀಲಮ್ಮ ಜೋಡಿ ಭಕ್ತಿದೋಳು ಇರ್ತಿರೋ ನಲದ್ಯಾಡಿ. ಸಾಕಷ್ಟು ಐಶ್ವರ್ಯ ಕೊಟ್ಟಾನ ಅವರಿಗೆ ನೋಡಿ, ಮಕ್ಕಳಿಲ್ಲ ಹಣಿ ಬರೆಯಂಥ ಕೋಡಿ. ಕುಂಬಾರ ರಾಮಯ್ಯ ನೀಲಮ್ಮ ಜೋಡಿ ಮನೆಯ ಒಳಗ ಇರ್ತಿರೋ ನಲದ್ಯಾಡಿ. ತೊಂಬತ್ತು
ಸಾವಿರ ಜಂಗಮರ ಮನೆಯಾಗ ನಿತ್ಯ ಭೋಜನ ಮಾಡಿ ಪಾದ ಪವಿತ್ರ ಎಂದು ಅಮೃತದಡಿಗೆ ಮಾಡಿ ನೀಡ್ತಿರೋ ಓಡ್ಯಾಡಿ ಸದಾವೃತಿ ನಡೆದಿತ್ತು ಪೀಡಾನ ಪೀಡಿ ಘೋರ ಗರಿಬರಿಗೆ ಕಳಿಸಿರೋ ಸಾಕಷ್ಟು ನೀಡಿ ಸದಾವೃತಿ ನಡೆದಿತ್ತು ಪೀಡಾನ ಪೀಡಿ ಘೋರ ಗರಿಬರಿಗೆ ಕಳಿಸಿರೋ ಸಾಕಷ್ಟು ನೀಡಿ ಮಕ್ಕಳಿಲ್ದರ ಮನಿ ಲೆಕ್ಕದಾಗಿಲ್ಲಂತ ಜನ ನಗತರ ಹಾಸ್ಯ ಮಾಡಿ ಅಷ್ಟು ಜನರಿಗೆ ಊಟ ಮಾಡಿಸಿ ಮಗು ಎಂದು ಕೊಡ್ರಪ್ಪ ನಮ್ಗ ದಯ ಮಾಡಿ ಅಷ್ಟು ಜಂಗಮರಿಗೆಲ್ಲ ಊಟ ಮಾಡಿಸಿ ಅಂತರ ಕೊಡ್ರಪ್ಪ ಮಗು ನಮ್ಗ ಮಾಡಿ ಸತಿಪತಿ ಪಾದ ಮೇಲೆ ಉರುಳಾಡಿ ಪಂಜ ಎಂಬುದು ತೆಗಿರಿಯಪ್ಪ ಎಲ್ಲರೂ ಕೂಡಿ ಸತಿಪತಿ ಪಾದ ಮೇಲೆ ಉರುಳಾಡಿ ಪಂಜ ಎಂಬುವ ತೆಗಿರಿಯಪ್ಪ ಎಲ್ಲರೂ ಕೂಡಿ ಪ್ರಸಾದ ಮಾಡಿಸಿದಂತ ಜಂಗಮರಿ ಕೇಳಿದಾಗ ಅವ್ರು ಹೇಳ್ತಿರ್ತಾರೆ ನೋಡಿ ಜಂಗಮರು ಮಾತಾಡಿ ಅಂತಾರ ನಾವು ಉಣ್ಣವ್ರಪ್ಪ ಕಾಡಿಬೇಡಿ ತಿರುಮೂಲಿ ತಿಮ್ಮಪ್ಪ ನಿಮ್ಮ ಮನೆಯ ದೇವರ ಹಾನ ಹೋಗ್ರಪ್ಪ ಇಬ್ಬರು ಕೂಡಿ ತಿರುಮೂಲಿ ತಿಮ್ಮಪ್ಪ ಮನೆಯ ದೇವರನ ಹೋಗ್ರಪ್ಪ ಇಬ್ಬರು ಕೂಡಿ ಮಗ ಒಂದು ಕೊಡ್ತಾನ ಭಕ್ತಿ ನೋಡಿ ಆಮೇಲೆ ಮನೆಯಾಗ ಜೋಗಳ ಹಾಡಿ ಮಗ ಒಂದು ಕೊಡ್ತಾನ ಭಕ್ತಿ ನೋಡಿ ಆಮೇಲೆ ಮನೆಯಾಗ ಜೋಗಳಾಡಿ ಅಷ್ಟ ಐಶ್ವರ್ಯ ಬಿಟ್ಟು ಹಸಿಯ ಮಡಿಯ ತೊಟ್ಟು ತಿರುಗುತ್ತ ಬಂದಾರ ಹುಡುಕ್ಯಾಡಿ ಸ್ವಾರ್ಥ ಮಾನವ ದೇವರ ಮೂರ್ತಿ ನೋಡಿ ಹೋಗಿ ನಿಂತರ ಶರಣ ಮಾಡಿ ಸ್ವಾರ್ಥಿ ಮಾನವ ದೇವರ ಮೂರ್ತಿ ನೋಡಿ ಹೋಗಿ ನಿಂತರೋ ಶರಣ ಮಾಡಿ ತಿಮ್ಮಣ್ಣ ಹೇಳ್ಯಾನ ಇಬ್ಬರಿಗೆ ನೋಡಿ ಎಡವರಿಗೆ ಹೋಗ್ರೋ ಇಬ್ಬರು ನೀವು ಕೂಡಿ ತಿಮ್ಮಣ್ಣ ಹೇಳ್ಯಾನ ಇಬ್ಬರಿಗೆ ನೋಡಿ ನೀವು ಹೋಗ್ರಪ್ಪ ಎಡವೂರಿವರ ಭದ್ರಪ್ಪ ಬಡದಿತ್ತು ಮಕ್ಕಳ ಭ್ರಾಂತಿ ಎಲ್ಲ ಊರಿಗೆ ಶಾಂತಿ ಎಡವೂರಿಗೆ ಬಂದಾರ ಅವಸರ ಮಾಡಿ ಪಾದ ಪೂಜೆ ಮಾಡಿ ಪುತ್ರ ಸಂತಾನ ಬೇಡಿ ನಿಂತಾರಪ್ಪ ಉಡಿ ಒಡ್ಡಿ ಪಾದ ಪೂಜೆ ಮಾಡಿ ಪುತ್ರ ಸಂತಾನ ಬೇಡಿ ನಿಂತಾರಪ್ಪ ಉಡಿ ಒಡ್ಡಿ ವೀರಣ್ಣ ಹೇಳ್ತನ ಕೊಂಡಾಡಿ
ಶ್ರೀಶೈಲಕ್ಕೆ ಹೋಗ್ರೋ ಮಲ್ಲಯ್ಯನ ಕಡಿ. ವೀರಣ್ಣ ಹೇಳ್ತಾನ ಅವಸರ ಮಾಡಿ, ಶ್ರೀಶೈಲಕ್ಕೆ ಹೋಗ್ರೋ ಮಲ್ಲಯ್ಯನ ಕಡಿ. ರಾಮಯ್ಯ ನಿಲಮ ಜೋಡಿ ಭಕ್ತಿದೊಳು ಇರುತ್ತಿರು ನಲದಾಡಿ. ಕುಂಬರ ರಾಮಯ್ಯ ನಿಲಮ ಜೋಡಿ ಭಕ್ತಿದೊಳು ಇರುತ್ತಿರು ನಲದಾಡಿ. ಭಕ್ತಿದೊಳು ಇರುತ್ತಿರು ನಲದಾಡಿ. ಭಕ್ತಿದೊಳು ಇರುತ್ತಿರು ನಲದಾಡಿ. ಶಿವಸಾಂಬ ಜಯ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ಯಾಮರ ಸಿದ್ದೇಶ್ವರ ಮಹಾರಾಜ ಕಿ, ಶ್ರೀಗಿರಿ ಮಲ್ಲಿಕಾರ್ಜುನ ಮಹಾರಾಜ ಕಿ, ಆದಿಶಕ್ತಿ ಕೊಂತಾದೇವಿ ಮಾತಾ ಕಿ ಜಯ. 96,000 ಜಂಗಮರಿಗೆ ಪ್ರಸಾದ ಮಾಡಿಸಿ ಅವರೇ ಬೇಜಾರಾಗಿ ಒಂದ್ಸಲ ಸ್ವಾಮಿಗಳನ್ನು ಕೇಳ್ತಾರೆ. ಎಷ್ಟು ದಿನಗಳ ಪರ್ಯಂತ ತಲತಲಮಾರ ಪರ್ಯಂತ ಎಮ್ಮ ಮನೆಯೊಳಗೆ ಜಂಗಮ ದಾಸೋಹ ತಪ್ಪಿಸಿಲ್ಲ, ಅದಕ್ಕೆ ನೀವು ಇಲ್ಲಿವರೆಗೆ ನಮ್ಮ ಮನೆಯೊಳಗೆ ಏನು ಕಡಿಮೆ ಇದೆ ಅನ್ನೋದು ಒಬ್ಬರು ನೋಡಿಲ್ಲ. ಊಟ ಮಾಡಿ ದಕ್ಷಿಣ ತಗೊಂಡು ಹೋದ್ರಿ ವಿನಃ ನಮ್ಮ ಸಂಸಾರದಲ್ಲಿ ಏನು ಕಡಿಮೆ ಇರ್ತಕ್ಕಂಥದ್ದು ಇಷ್ಟು ಗಣಾಂಗಗಳಲ್ಲಿ ಒಬ್ಬರಾದರೂ ವಿಚಾರ ಮಾಡಲಿಲ್ಲ. ಆದರೆ ಇವತ್ತೇ ನಾವು ಬೇಜಾರ ಮಾಡಿ ನಿಮ್ಮ ಶ್ರೀಚರಣಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀವಿ, ನಮಗೆ ಸಂತಾನ ಇಲ್ಲಪ್ಪ, ನೀವೆಲ್ಲ ಏನು ಗಣಾಧೀಶರಿದಿರಲ್ಲ ಸ್ವಾಮಿಗಳು, ನಮ್ಮ ದಂಪತಿಗಳಿಗೆ ಬಂಜಿತನ ದೂರ ಮಾಡಿ ಸಂತಾನ ಕೊಡಬೇಕಂತ ತಂಗಿ ಕಾಲ್ಜ ಕೊರೋವಲ್ ಹಂಗೆ ಕೊಡಬಾರ್ದು. ಏನು ಬಿಡ್ತಾರಪ್ಪ ಸ್ವಾಮಿಗಳಿಗೆ? ಯಪ್ಪ ಮುಖ್ಯ ಊಟಕ್ಕೆ ಕರೆದಾರಂದ್ರೆ ಸುಮ್ಮ ಹೋಗ್ಬಾರ್ದು, ದಕ್ಷಿಣಕ್ಕೆ ಊಟಕ್ಕೆ. ಅವ್ರ ಮನೆಯೊಳಗೆ ಹೋದ ಬಳಕ ಗೊತ್ತಾಗ್ತದೆ ಈ ಮನ್ಯಾಗ ಏನು ಕಡಿಮೆ ಅದ, ಏನು ಕೊರತೆ ಅದ, ಯಾವ ತೊಂದರೆ ಅದ, ಅವ್ರಿಗೇನು ಅಪತ್ತದ ಅನ್ನೋದು ಗೊತ್ತಾಗ್ತಿರ್ತದ. ಅವ್ರದ್ದು ಏನು ಮನ್ಯಾಗ ಪರಿಸ್ಥಿತಿ ನೋಡಿ ನಮ್ಮ ಮನಸ್ಸಿನೊಳಗೆಲ್ಲ ಒಂದು ಲೆಟರ್ ತಯಾರು ಮಾಡಬೇಕು. ನಿಮ್ಮ ತಲೆಯಾಗಿರಲಿ, ಲೆಟರ್ ತಯಾರು ಮಾಡಬೇಕು. ಲೆಟರ್ ಅಂದ್ರೆ ಏನಪ್ಪ? ಅದು ಪತ್ರ, ಹೌದಲ್ಲ? ಆ ಪತ್ರ ತಯಾರು ಮಾಡಿ ಅದು ನಾವು ಯಾವ ದೇವರ ಆರಾಧಕರಿದ್ದೀವಿ ಅವ್ರ ಗದಿಗೆ ತಂದು ಅದನ್ನು ಕೊಡಬೇಕು. ಅಪ್ಪ, ನಾನು ನಿನ್ನ ಅನುಯಾಯಿ, ನಾನು ನಿನ್ನ ಅರ್ಚಕ, ನಾನಿನ್ನ ಪೂಜಾರಿ, ನಿನ್ನ ಸಲುವಾಗಿ ನನಗೆ ಹಾಲು ತುಪ್ಪ ಸಕ್ಕರೆ ಮೊದಲುಗೊಂಡು ನನಗೆ ಊಟ ಹಾಕ್ತಾರೆ, ದಕ್ಷಿಣ ಕೊಡ್ತಾರೆ. ನಾನು ನೀ ಎಮ್ಮೆಲಿ ಕೈಯೊಳಗೆ ಪಿಯೇ ಇದ್ದಂಗನ ಲಕ್ಷದ ಬರ್ತಾನೆ ಹೇಳೋದು, ಅರ್ಥ ಆಗಂಗೆ ಹೇಳಗತ್ತೀನಿ. ಅದಕ್ಕೆ ಅವ್ರ ಮನೆಯೊಳಗಿಂತ ಪರಿಸ್ಥಿತಿ ಅದ, ಇಷ್ಟೆಲ್ಲ ನಿನ್ನ ನಡ್ಕೋತಾರಂದ ಬಳಕ ಇದನ್ನು ನೋಡಿ ಅವರಿಗೆ ಉದ್ಧಾರ ಮಾಡುವಂತ ನಾವು ಅನ್ಬೇಕು. ಅವರಂದಿಲ್ರಿ. ಯಾರ್ರಿ? ಗಣಾಂಗಗಳು. ನಮಗೆ ಸಂತಾನಿಲ್ಲ, ನಾವಿಷ್ಟು ಆಚಾರವಂತರಿದ್ದೀವಿ, ನಾವು ಶೈವಾದ್ವೈತದ ಮೂಲ ತತ್ವವನ್ನು ಅನುಕರಣೆ ಮಾಡಿಕೊಂಡು ಜೀವನ ಬದುಕಿಸ್ತಾ ಇದ್ದೀವಿ ಅಂದರೂ ಕೂಡ ನಮಗೆ ಈ ರೀತಿಯಾಗಿ ಭಗವಂತ ಸಂತಾನ ಕೊಟ್ಟಿಲ್ಲ. ಅದಕ್ಕೆ ನೀವು ನಮ್ಮ ಮಕ್ಕಳ ಕೊಡ್ರಿ ಅಂತಂದು ಕೂಡಲೇ ಅವರೆಲ್ಲ ಹೇಳಿದರು, ನೋಡಪ್ಪ ರಾಮಯ್ಯ, ಇನ್ನ ನಮಗೆ ಹೊಟ್ಟೆ ಹಸಿದಿತ್ತು, ಏನಾರು ತಿನ್ಬೇಕಾಗಿತ್ತು ಅಂದರೆ ಬೇರೆ ಬೇರೆ ನಿಮ್ಗೆ ಏನಾರ ಮಾಡಿಸಿ ಊಟ ಮಾಡಿ ಹೋಗೋರು, ದಕ್ಷಿಣ ಕೇಳೋರು, ಮಕ್ಕಳು ಕೊಡೋದು ನಮ್ಮ ಕೈಯಾಗ ಇಲ್ಲ. ಹಂಗೇನಾದರೂ ನಿನಗೆ ಬೇಕಾಗಿತ್ತು ಅಂದ್ರೆ ನಿಮ್ಮ ಮನೆ ದೇವರ ತಿರುಮುಲಿ ತಿಮ್ಮಪ್ಪದ, ತಿರುಮುಲಿ ಅಂದ್ರೆ ತಿರುಪತಿ, ಅವನ ಕಡೆ ಹೋಗ್ರಿ, ಮತ್ತು ನಿಮ್ಮ ಮನೆ ದೇವ್ರಂದ ಬಳಕ ನೀವು ಬೇಡಿದ್ದವ್ ಕೊಡ್ತಾನಂತಂದು ಕೂಡಲೇ ಭಾಳ ಚಲೋ ಐತೆಪ್ಪ. ನೀವು ಮಕ್ಕಳು ಕೊಡ್ಲಿಲ್ಲಕ್ಕೂ ಪರವಾಗಿಲ್ಲ, ಮುಂದೆ ನಮ್ಗೆ ದಾರಿ ತೋರಿಸ್ಕೊಟ್ರಿಲ್ಲ,
ನಿಮಗೆ ನಮಸ್ಕಾರ ಅಂತ ದಂಪತಿಗಳು ಸರ್ವಾಶ್ವರ್ಯವನ್ನೆಲ್ಲ ತ್ಯಾಗ ಮಾಡಿ ಪಾದಯಾತ್ರೆ ಮಾಡುತ್ತಾ ತಿರುಪತಿಗೆ ಹೋದರು. ಅಲ್ಲಿ ಹೋಗಿ ವೆಂಕಟರಮಣನ ದರ್ಶನ ಮಾಡಿ ಅವನ ಮುಂದೆ ಇಬ್ಬರು ಕೈ ಜೋಡಿಸ್ಕೊಂಡು ನಿಂತರು. ವೆಂಕಟರಮಣ ಕೈ ತಿಮ್ಮಪ್ಪ ಕಣ್ ತೆರೆದ. ರಾಮಪ್ಪನ ಕೇಳ್ತಾನೆ, ಏನಪ್ಪ ಗಂಡ ಹೆಂಡತಿ ಇಷ್ಟು ದೂರಲಿಂದ ಬಂದಿರಲಿ ಯಾಕೆ ಅಂತಂದಾಗ, ಯಪ್ಪ ನಮ್ಮ ಮನೆಯೊಳಗೆ ಪ್ರತಿನಿತ್ಯದಲ್ಲಿ 96,000 ಜಂಗಮರ ನಿತ್ಯ ಪ್ರಸಾದ ಇದೆ, ನಮಗೆ ಸಂತಾನ ಇಲ್ಲ ಅಂತ ಕೇಳ್ಕೊಂಡಾಗ ನಿನ್ನ ಕಡೆ ಕೈ ಮಾಡಿ ಕಳಿಸಿದ್ದಾರೆ. ಜಂಗಮರ ಮಾತನ್ನು ಕೇಳಿ ನಾವು ಇಲ್ಲಿಗೆ ಬಂದೀವಿ, ಅದಕ್ಕೆ ಸಂತಾನ ಕೊಡಬೇಕು ಅಂದ ಕೂಡಲೇ ಅವ ಹೇಳ್ತಾನೆ, ನಾ ಸಂತಾನ ಕೊಡಂಗಿಲ್ಲಪ್ಪ, ನಾ ರೊಕ್ಕ ತಗೋತೀನಿ ಅಂದ. ಗೊತ್ತದಲ್ಲ, ಅಲ್ಲೆಲ್ಲ ಹೋಗಿ ತಲೆ ಬಿಡಿಸ್ಕೊಂಡು ರೊಕ್ಕ ಕೊಟ್ಟು ಬರ್ತೀವಿ ನಾವು. ಮಕ್ಕಳು ಬೇಕಾಗಿತ್ತಂದ್ರೆ ನೀವು ಯಡಿಯೂರು ಈರಣ್ಣನ ಕಡೆ ಹೋಗ್ರಿ ಅಂತ ಹೇಳ್ದ. ಏನೇನು ಗಂಡ ಹೆಂಡತಿ ಮತ್ತೆ ಅಲ್ಲಿದಿಂದ ಯಡೂರಿಗೆ ಬಂದರು. ಈರಣ್ಣನಿಗೆ ನಮಸ್ಕಾರ ಮಾಡಿದ್ರು. ಅವ ಈರಣ್ಣ ಹೇಳ್ತಾನ, ನನಗೆ ಮಕ್ಕಳು ಕೊಡೋದು ಗೊತ್ತಿಲ್ಲಪ್ಪ, ನೀವು ಶ್ರೀಶೈಲಕ್ಕೆ ಹೋಗ್ರಿ ಅಂದ. ನಮ್ಮ ಮುತ್ಯ ಒಂದು ಪದ ಬರೀತಾನೆ, 3 ಕ್ಷೇತ್ರ ತಿರುಗಾದ್ರು ಹೈರಾಣ, ಯಾರ್ಯಾರು ಕೊಡಲಿಲ್ಲೋ ಪುತ್ರ ಸಂತನ, ಸತಿಪತಿ ಆಗ್ಯಾರೋ ಖಿನ್ನ. ಏನು ಹಂಗ ಮಾಡಿ ಶ್ರೀಶೈಲಕ್ಕೆ ಬಂದರು. ಅಲ್ಲಿ ಬಂದು ಮಲ್ಲಿನಾಥನ ದರ್ಶನ ಮಾಡಿದ್ರು. ಆ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಮಲ್ಲಿಕಾರ್ಜುನ ಕಣ್ ತೆರೆದು ನೋಡ್ತಾನೆ. ಅವನಿಗೆ ಪರಮಾತ್ಮ ಅಲ್ಲ ಗೊತ್ತಾತು, ಅಪ್ಪ ನಿಮ್ಮ ಹಣಿ ಬರೆದಾಗ ಮಕ್ಕಳೇ ಬರೆದಿಲ್ಲ, ಬ್ರಹ್ಮ ಕುಳ್ಳಕ್ಕೆ ಬರುವುದಿಲ್ಲ ಅಂದ. ವಾಪಸ್ ಮನೆಗೆ ಬಂದು ಕಲ್ಯಾಣಕ್ಕೆ ಬಂದು ನಿರ್ಧಾರ ಮಾಡ್ತಾರ ಅವರು, ಇನ್ನೇನದ ಈ ಜಗತ್ತಿನೊಳಗ ವಿಶ್ವಕ್ಕೆ ಪ್ರಖ್ಯಾತಿಯಾದಂಥ ಕ್ಷೇತ್ರಗಳು ಶ್ರೀಗಿರಿ, ತಿರುಮಲ ತಿಮ್ಮಪ್ಪ, ವೀರಭದ್ರ. ಅಂಥವರ ಈ ರೀತಿಯಾಗಿ ಹೇಳ್ತಾರಂತಂದ್ರೆ, ನೀಲಮ್ಮಂತಾಳ, ಸ್ವಾಮಿ ಇನ್ಮೇಲೆ ಈ ಭೂಮಿ ಮೇಲೆ ಈ ಸಂಪತ್ತ ಇಷ್ಟೆಲ್ಲ ತಗೊಂಡು ಏನು ಮಾಡಾಕ, ಇನ್ನು ನಾವು ಪ್ರಾಣ ಕೊಡೋನು ಅಂಥೇಳಿ ನಿರ್ಧಾರ ಆಗ್ತಾಳೆ. ಅವಾಗ ಅವ ಹೇಳ್ತಾನೆ, ಛೇ ನಿನ್ನೊಬ್ಬಕ್ಕಿನ್ನ ನಾನು ಹೆಂಗೆ ಬಿಡ್ತಾ ಇದ್ದೀನಿ, ನಿನ್ನ ಜೊತೆಯಲ್ಲಿ ನಾನು ಪ್ರಾಣ ಕೊಡ್ತೀನಿ. ಅಕ್ಕಿ ಹೇಳಿದ್ಲು, ಸ್ವಾಮಿ ಹಾಗೆ ಮಾಡಬೇಡ್ರಿ, ನಿಮಗೆ ದಮ್ಮಯ್ಯ ಅಂತೀನಿ, ನಿಮ್ಮ ಚರಣಕ್ಕೆ ನಮಸ್ಕಾರ ಮಾಡ್ತೀನಿ, ನನ್ನಂಥ ಹೆಣ್ಣು ನಿಮಗೆ ಸಾಕಷ್ಟು ಸಿಗ್ತಾ, ನನ್ನ ಭೋಗದಲ್ಲಿಲ್ಲ, ನಿಮ್ಮ ಸಮಯ ಹಾಳು ಮಾಡ್ಕೋತೀರಿ, ಇನ್ನೊಂದು ಹೆಣ್ಣನ್ನು ನೋಡಿ ನೀವು ಲಗ್ನ ಆಗಿ ಮಕ್ಕಳ ಹಡ ಸಂತೋಷದಿಂದ ಇರ್ರಿ ಸ್ವಾಮಿ ಅಂತ ಹೇಳಿದ್ರು. ಅವ ಹೇಳ್ತಾನೆ, ನೋಡು, ಒಂದಕ್ಕೊಂದು ದೇಹದ ವಾತ್ಸಲ್ಯದ ಪ್ರೀತಿ, ನಿನಗೆ ಪ್ರಾಣ ಕೊಡಿಸಿ ಇನ್ನೊಂದು ಹೆಣ್ಣನ್ನಾಗಿ ನಾ ಲಗ್ನ ಆಗಿದ್ರೆ ಅದು ಯಾವ ನ್ಯಾಯ, ಅದು ಯಾವ ನ್ಯಾಯ? ಕೊಟ್ರ ಇಬ್ರಿಗೆ ಕೊಳ್ಳಿ, ಇಲ್ಲ ಅಂದ್ರೆ ನಾನು ಪ್ರಾಣ ಕೊಡ್ತೀನಿ ಅಂಥೇಳಿ ಅವ್ರು ಭಾಳ ವಾದ ಮಾಡ್ಯಾರಿ. ಅಷ್ಟು ಟೈಮ್ ಇಲ್ಲಿ ಹೇಳಕ್ಕೆ, ಮುಂದೆ ಹೋಗ್ಬೇಕಾಗ್ಯದ ಪುರಾಣ. ಆದ್ರಿಂದ ಇಬ್ಬರು ಗಂಡ ಹೆಂಡತಿ ವಿಷಯ ತಗೊಂಡು ಪ್ರಾಣ ಕೊಡ್ಲಿಕ್ಕೆ ನಿರ್ಧಾರ ಆಗ್ಯಾರಿ. ಆಕಾಶವಾಣಿ ಆಗುತ್ತದ್ರಿ. ಆಕಾಶವಾಣಿ ಈಗ ನಿಮ್ಗೆ ಗೊತ್ತಿಲ್ಲ ಆಕಾಶವಾಣಿ ಅಂದ್ರೆ, ನಿಮ್ಮ ಆಕಾಶವಾಣಿಗಳವದ ಈಗಲ್ಲ. ಅವಾಗಿನ ಆಕಾಶವಾಣಿ ಅಂದ್ರೆ ಈ ಗುಡ್ಡದ ಮ್ಯಾಗ ಕೂತಿವ ಇಲ್ಲಿ ಮಾತಾಡ್ತಿದ್ದಂದ್ರೆ ಅವನಿಗೆ ಅಲ್ಲಿ ಕೇಳಿಸ್ತಿತ್ರಿ. ಆಕಾಶವಾಣಿ ಆಯ್ತು. ಏನಾಯ್ತು ಅಂದ್ರೆ, ಕಲ್ಯಾಣ ಪಟ್ಟಣದ ಕುಂಬಾರ ಮನೆತನದ ಧರ್ಮಪತ್ನಿ ನೀಲಮ್ಮರೇ, ಪತಿದೇವ ರಾಮಯ್ಯನವರೇ, ನೀವು ಸಂತಾನಕ್ಕಾಗಿ ಸಂತಾಪ ಪಟ್ಟು ಪ್ರಾಣ ಕೊಡೋದ ಅವಶ್ಯಕತೆ ಇಲ್ಲ. ವಿಷವನ್ನು ತ್ಯಜಿಸಿ ನೀವು ಕನ್ನಡ ನಾಡಿನಲ್ಲಿ ವಿಜಯಪುರದ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಮುಮ್ಮೆಟ್ಟ ಗುಡ್ಡದ ಮೇಲೆ ನಾಡಗೋಡ ಅಮೋಘ ಸಿದ್ದೇಶ್ವರ ಅಂತ ಯೋಗಿ ಪುರುಷದಾರ, ಅವ್ರ ಹತ್ರ ಹೋದರೆ ನಿಮ್ಮ ಸಂತಾನ ಆಗುತ್ತೆ, ಅಲ್ಲಿ ಹೋಗ್ರಿ ಅಂತ ಆಕಾಶವಾಣಿ ಆಯಿತು. ಅವಾಗ ಇವರು ದಂಪತಿಗಳಂತಾರೆ, ಇದು ಭವಿಷ್ಯ ಹೇಳೋರದು ಮಾತಲ್ಲ, ದೇವ್ರು ಹೇಳೋರ ಮಾತಲ್ಲ, ಯಾವ ಚೇಡಿ ಚಿಪಾಟಿ ಮಾತಲ್ಲ, ಏನಲ್ಲ, ಇದು ಶಿವನ ವಾಣಿನೇ ಅಂತ ವಿಷದ ಬಟ್ಲ ಕೆಳಗಿಟ್ಟು ಮುಮ್ಮಿಟ್ಟ ಗುಡ್ಡಕ್ಕೆ ಪಾದಚಾರಿಗಳಾಗಿ ಬಂದು ಅಪ್ಪ ಅಮೋಘ ಸಿದ್ಧನಿಗೆ ದೀರ್ಘದಂಡ ಪ್ರಣಾಮಗಳನ್ನು
ಫಲಪುಷ್ಪಾದಿಗಳನ್ನು ಗದ್ದುಗೆಗೆ ಶ್ರೀಪಾದಕ್ಕೆ ಅರ್ಪಿಸಿ ಎರಡೂ ಜನ ಕೆಳಮುಖ ಮಾಡಿ ಕೈ ಜೋಡಿಸಿಕೊಂಡು ನಿಂತಾರೆ. ಅಮೋಘ ಸಿದ್ದೇಶ್ವರ ಅಪ್ಪ ಕಣ್ಬಿಟ್ಟು ನೋಡಿದಾನೆ. ನಾವು ಎದಕ್ಕೆ ಬಂದೇವು, ಅವ್ರು ಎದಕ್ಕೆ ಬಂದರು ನೋಡ್ರಿ. ಎಷ್ಟು ಜನರ ಮನೆಗೆ ದೀಪ ಹಚ್ಚದ್ರಿ. ನಾತೆ ಪೋತ್ಯದ ಗೌಡ ಜಾಬಗೊಂಡ ಕನ್ನವ್ವ, ಮಹಾರಾಷ್ಟ್ರ ರಾಜ್ಯ ಅಹಮದ್ನಗರ ಜಿಲ್ಲೆಯ ಭೀಮರಾಯಗೌಡ ಬಸಲಿಂಗವ್ವ, ಈ ಕಡೆ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಕೊಮ್ಮನ್ಕೂಲ್ ಗ್ರಾಮದ ಪಂಚಾಳ ಮನೆತನದ ಗುರುಸಿದ್ದಗೌಡ ಗುರುಬಾಯಿಗೆ ಇಷ್ಟು ಸಂತಾನ ಕೊಟ್ಟು ರಾಮಯ್ಯನಿಗೂ ಕೂಡ ಅಮೋಘ ಸಿದ್ದೇಶ್ವರ ಅಂತಾನ. ಏನಪ್ಪ ಕಲ್ಯಾಣ ಅಂತಂದರೆ ಶರಣರ ನಾಡು. ಅಲ್ಲಿ ಯಾವಾಗಲೂ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ಮಹಾನ್ ದಾಸೋಹ ನಡೀತಕ್ಕಂಥ ಜ್ಞಾನದ ಖಣಿಯಾದ ಕಲ್ಯಾಣದಲ್ಲಿ ಬದುಕಿ ಒಂದು ಏಕಶಿತವಾದಂಥ ಸಂತಾನಕ್ಕಾಗಿ ನೀವು ಪ್ರಾಣ ಬಿಡೋದು ಉಚಿತವೇ, ನ್ಯಾಯವೇ? ನಿಮ್ಮಂಥ ಜ್ಞಾನವುಳ್ಳವರಿಗೆ ಇದು ಭೂಷಣ ಏನೋ ರಾಮಯ್ಯ? ಅಮೋಘ ಸಿದ್ದೇಶ್ವರನ್ ಕೇಳ್ತಾನೆ. ಇಬ್ಬರು ಮೌನಾಗಿ ನಿಂತ್ಕೊಂಡ್ರು. ಪರವಾಗಿಲ್ಲ, ನಿಮಗೆ ಸಂತಾನ ಇಲ್ಲಂತ ಬಂದಿದ್ದೀರಾ ಅಂಥೇಳಿ ಸಮಾಧಾನ ಮಾಡಿ ಸಂತೋಷಪಡಿಸಿ ಅವರಿಗೆ ಒಳ್ಳೆ ಜ್ಞಾನ ಬೋಧಿಸಿ ಉತ್ತತ್ತಿ ಭಂಡಾರ ನೀಲಮ್ಮ ತಾಯಿ ಉಡಿ ಒಳಗೆ ನೀಡಿ ಉಡಿ ತುಂಬಿ ಹೇಳ್ತಾನೆ, ಅಬ್ಬಾ ವರ್ಷ ತುಂಬುದ್ರೊಳಗೆ ಗಂಡ್ಮಗು ಆಗ್ತಾ ಇದೆ. ಇನ್ನೊಂದು ಮಾತು ನಿನಗೇನು ಹೇಳುದಪ್ಪ ಅಂತಂದ್ರೆ, ಮಗ ಏನು ಹುಡ್ತಾನಲ್ಲ ಆ 5 ಶಿಲ್ಲಿಂಗ ಕಟ್ಟಲಿಕ್ಕೆ ನನಗ ಕರ್ಕೊಂಡೊಯ್ದು ಕಟ್ಟಿಸ್ಬೇಕ ರಾಮಯ್ಯ ಅಂತ ಹೇಳುದು. ಯಪ್ಪ ಅಷ್ಟೇ ಏಕೆ, ಲಿಂಗ ಅಷ್ಟೇ ಏಕೆ, ಇನ್ಮೇಲೆ ನನ್ನ ಮನೆ ತಲತಲಾಂತರವಾಗಿ ನಿನ್ನ ವಂಶದಿಂದ ಉದ್ಧಾರ ಆಗಬೇಕು ತಂದೆ, ನಿನ್ನನ್ನು ಬಿಟ್ಟು ನಾನೇನು ಮಾಡಲ್ಲ ಅಂತ ವಚನ ಕೊಟ್ಟು ಕಲ್ಯಾಣಕ್ಕೆ ಬಂದರು. ಆ ಭಗವಂತ ಕೊಟ್ಟಂತ ಪ್ರಸಾದವನ್ನು ಗ್ರಹಿಸಿದ ಕ್ಷಣ ತಾಯಿ ನೀಲಮ್ಮಳಿಗೆ ಸುಸಲು ನಿಂತಿತ್ತು, ಗರ್ಭ ನಿಂತಿತ್ತು. ನವಮಾಸಗಳನ್ನು ತುಂಬಿ ಗಂಡ್ಮಗುವಿಗೆ ಜನ್ಮ ಕೊಟ್ಟಳು. ಸಿದ್ಧ ಪುರುಷ ಹೇಳಿದ ಮಾತು ಸಿದ್ಧಾಂತಾಯಿತು ಅಂತ ಮನದಲ್ಲಿ ಸಂತೋಷಪಟ್ಟು ಇನ್ನ ರಾಮಯ್ಯಗೆ ನೆನಪಾತು. 5 ಶಿಲ್ಲಿಂಗ ಕಟ್ಟಾಕ ಅಪ್ಪ ಕರ್ಲಿಕ್ಕೆ ಬಾ ಅಂತ ಹೇಳ ನಂದು ಕೂಡಲೇ ಅರಕೇರಿಗೆ ಬಂದ. ಯಾರ ನಾಯಿ ಅದ್ರಿ ಅದು? ಅದನ್ನು ಪುರಾಣ ಕೇಳಕ್ ಬಂದ್ರಿ. ಎಲ್ಲಿರಿ ಸಮಯ ಕಮ್ಮಿ. ಅದು ಏನು ಕುಂಡಿರ್ತದ ಹೋಗ್ತದ್ರಿ. ಇರ್ಲಿ ಬಿಡ್ರಿ, ಯಾಕಿರಲ್ಲ, ಅದು ಕೂಡಲ್ಲೆಕ್ಕ ಹೋಗುವಲ್ಲೆ. ಸಜ್ಜಲಗುಡ್ಡದ ಶರಣಮ್ಮ ಅಂತೇಳಿ ಆಗಿ ಹೋಗ್ಯಾಡ್ರಿ. ನಮ್ಮ ಭಾರತದಲ್ಲಿ ಕರ್ನಾಟಕದೊಳಗ ಆಕಿನ ಮಠದಾಗನೂ ಒಂದು ನಾಯಿ ಐತ್ರಿ. ಅದು ನಾಯಿ ಬಹಳ ಶಾಣೆ ಐತ್ರಿ. ಮಠಕ್ಕೆ ಬರೋವ್ರನ್ನ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಡು ಬರ್ತಿತ್ತು. ಮಠದಾಗಿ ನಮ್ಮನ್ನು ದರ್ಶನ ಮಾಡಿ ದಾಸೋಗ ಮುಗಿಸಿದ ಬಳಕ ಮತ್ತೆ ಬಸ್ಸಿಗೆ ಕುಂಡ್ರಿಸ್ಲಿಕ್ಕೆ ಹೋಯ್ತಿತ್ತಂತದು. ಎಟ್ಟ ಶಾಣೆ ಐತ್ರಿ ನಾಯಿ. ಮಂದಿಲ್ಲ ಅಂತೀರಂತ ಬರೋರು ಹೋಗೋರು, ಏನಪ್ಪ ಶರಣಮ್ ಎಂಥ ನಾಯಿ ಸಾಕ್ಯಾಳ, ಮನುಷ್ಯ ಮಾಡ್ರ ಕೆಲಸ ನಾಯಿ ಮಾಡ್ತದ ಅಂತೇಳಿ ಅಂತಿದ್ರಂತ. ಶರಣಮ್ಮ ಹೇಳಿದಳಂತ, ಯಪ್ಪ ನಾಯಿ ಅಲ್ಲದು, ಹಿಂದಿನ ಜನ್ಮದಾಗ ನಮ್ಮ ಮಠದಾಗಿರತಕ್ಕಂಥ ನನ್ನ ಶಿಷ್ಯ ಅಂತ ಹೇಳ್ದಳತ್ತಕ್ಕೆ. ಯವ್ವ ನಿನ್ನ ಶಿಷ್ಯ ಇದ್ದವ ನಾಯಿ ಹ್ಯಾಂಗಾದ ಅಂತ ಕೇಳಿದ್ರಂತ. ಅವಾಗ ಸಜ್ಜಲಗುಡಿ ಅಮ್ಮ ಹೇಳ್ತಾಳ, ಮಠದಾಗಿದ್ದ ಭಕ್ತರು ನನಗೆ ರೊಕ್ಕ ಕೊಡ್ತಿದ್ರು, ಕಾಲು ಬಿದ್ದು ನಾ ಹಣ ಮುಡ್ತಾ ಇದ್ದಿತ್ತಿಲ್ಲ, ಅವನೇ ಗ್ವಾಳ್ಯ ಮಾಡಿ ಒಯ್ದು ನನ್ನ ಕಪಾಟದಾಗ ಇಡ್ತಿದ್ದ, ಪ್ರಾಮಾಣಿಕವಾಗಿ ಇಡ್ತಿದ್ದ. ಮುಂದೆ ಏನಾಯ್ತು ಅವನ ಭಾವ ಅಂದ್ರೆ, ಈಕಿ ಮುದುಕಿಗೆ ಬರ್ಲಿಕ್ಕೆ ಬರಲ್ಲ, ಓದಲಿಕ್ಕೆ ಬರಲ್ಲ, ಲೆಕ್ಕ ಕೇಳಂಗಿಲ್ಲ ಅಂತ ಹೇಳಿ ಆ ಭಕ್ತರು ಕೊಟ್ಟಂತ ರೊಕ್ಕ ಸ್ವಲ್ಪ ಸ್ವಲ್ಪ ಕಳವು ಮಾಡ್ಲಿಕ್ಕತ್ತದ. ಏನ್ ಮಾಡಕತ್ರಿ? ಕಳವು ಮಾಡಕತ್ತಂತ. ಕಳವು ಮಾಡ್ಕೊಂಡು ಇಟ್ಕೊಂಡ ಮುಂದೆ ಸತ್ತ. ಶಯನ ಅವ್ರ ಮ್ಯಾಲ ಲೆಕ್ಕ ತೆಗೆದ್ರು. ಇವ ಮಹಾಶಿವಶರಣಿ ವೀರ ವೈರಾಗಿ ಗಿಣಿ ಅಂಥಕಿ ಮಠದಾಗಿದ್ದು
ಸೇವೆ ಮಾಡ್ತಾ ಮಾಡ್ತಾ ಮುಂದೆ ಆಕಿನ ದುಡ್ಡ ಭಕ್ತರು ಕೊಟ್ಟದ್ದು ಕಳತನ ಮಾಡ್ಯಾನಂದ್ರೆ ಆ ಹಣದ ಋಣ ತೀರ್ಸೋ ತನಕ ಆಕಿನ ಮಠದಾಗ ನಾಯಿ ಜನ್ಮ ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ಯಪ್ಪ ಆ ಕಲ್ಯಾಣಿ ನಾಯಿಯಾಗಿ ಬಂದನಂತ ಹೇಳ್ತಿದ್ಳತ್ತ. ಹಂಗ ನಾಯಿ ಅಂದ್ರೆ ನಾಯಿ ಅಲ್ಲ, ಆ ನಾಯಿ ಅಂದರೆ ನಾಯಿ ಅಲ್ಲ, ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ನಾಯಿ ಬಂದದಣ್ಣ ಅತ್ತಲಾಗ ಹೋಗಿರೆ, ನಾಯಿ ಬಂದದಣ್ಣ ಬಸ್ ಸ್ಟ್ಯಾಂಡ್ ತನ ಹೋಗಿರೆ. ನಾಯಿ ಅಂದರೆ ನಾಯಿ ಅಲ್ಲ, ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ನಾಯಿ ಬಂದದಣ್ಣ, ನಾಯಿ ಬಂದದಣ್ಣ ಅತ್ತಲಾಗ ಹೋಗಿರೆ, ನಾಯಿ ಬಂದದಣ್ಣ ಅತ್ತಲಾಗ ಹೋಗಿರೆ. ಕರಿನಾಯಿ ಬಿಳಿನಾಯಿ ಹಂಡನಾಯಿ ಕೆಂಪನಾಯಿ, ಕರಿನಾಯಿ ಬಿಳಿನಾಯಿ ಹಂಡನಾಯಿ ಕೆಂಪನಾಯಿ. ನಾಯಿ ಅಂದರೆ ನಾಯಿ ಅಲ್ಲ, ಉಂಡುಂಡು ಮನಿಗೆ ಕೊಂಬುವ ನಾಯಿ. ಉಂಡುಂಡು ಮನಿಗೆ ಕೊಂಬುವ ನಾಯಿ, ಶ್ರೇಷ್ಠಾಗಿ ನಡಿಲಾರದ ನಾಯಿ. ಉಂಡುಂಡು ಮನಿಗೆ ಕೊಳ್ಳುವ ನಾಯಿ, ಶ್ರೇಷ್ಠಾಗಿ ನಡಿಲಾರದ ನಾಯಿ. ಮತ್ತೊಬ್ಬರ ಕಟ್ಟಿ ಮ್ಯಾಲ ಕುಳಿತು, ಮತ್ತೊಬ್ಬರ ಕಟ್ಟಿ ಮ್ಯಾಲ ಕುಳಿತು ನಿಂದ ಮಾಡುವುದು ಹಂಡ ನಾಯಿ. ನಾಯಿ ಬರ್ತದಣ್ಣ ಅತ್ತಲಾಗ ಹೋಗಿರೆ, ನಾಯಿ ಬರ್ತದಣ್ಣ ಅತ್ತಲಾಗ ಹೋಗಿರೆ. ಕರಿನಾಯಿ ಬಿಳಿನಾಯಿ ಹಂಡನಾಯಿ ಕೆಂಪನಾಯಿ, ಕರಿನಾಯಿ ಬಿಳಿನಾಯಿ ಹಂಡನಾಯಿ ಕೆಂಪನಾಯಿ. ನಾಯಿ ಅಂದರೆ ನಾಯಿ ಅಲ್ಲ, ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ನಾಯಿ ಬಂದದಣ್ಣ ಅತ್ತಲಾಗ ಹೋಗಿರೆ, ನಾಯಿ ಬಂದದಣ್ಣ ಅತ್ತಲಾಗ ಹೋಗಿರೆ. ನಾಯಿ ಬಂದದಣ್ಣ, ನಾಯಿ ಬಂದದಣ್ಣ, ನಾಯಿ ಬಂದದಣ್ಣ ಅತ್ತಲಾಗ ಹೋಗಿರೆ. ಶಿವಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಬಹಳ ಸಂತೋಷ. ನಾಯಿ ನೋಡಿದ ಕೂಡಲೇ ಪದ್ಯನೇ ಹಾಡಿದ್ರು ಗವಾಯಿಗಳು. ಹಂಗ ಒಳಗಿದ್ದು ಸಾಹಿತ್ಯ ಅಂದ್ರೆ ತೆಗ್ಲಿಕ್ಕೆ ಬರ್ತದ್ರಿ, ಇಲ್ಲ ಬರಲ್ಲ. ಇನ್ನೊಬ್ರು ಹಾಡ್ತಿರ್ತಾರ, ನಂಬಿಗುಳ್ಳ ನಾಯಿ ಸಾಕಿರೋ ಹೊಡೆದು ಹಾಕಬೇಡ್ರಿ. ಇನ್ನೊಬ್ರು ಬರೀತಾರ, ಏನ್ ಬರೀತಾರ, ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರೆಲ್ಲ. ಏನ ಹಾಡುಗಳು, ಎಂಥ ಹಾಡುಗಳು ಹಾಡಿ ಹೋದ್ರೆಲ್ಲ. ಸತ್ಪುರುಷರು ನಮ್ಗೆಲ್ಲ ಬದುಕಲಿಕ್ಕೆ ಅವನು ನೋಡ್ಕೊಂಡಿರ್ಬೇಕಂತ ಬರೆದ್ರು. ಏನ್ ಹೇಳಕತ್ತಿದ್ನಪ್ಪ, ಮುಮ್ಮೆಟ್ಟ ಗುಡ್ಡಕ್ಕೆ ಕಲ್ಯಾಣದಿಂದ ರಾಮಯ್ಯ ಮಗ ಹುಟ್ಟಿದ ಸುದ್ದಿ ಭಗವಂತನಿಗೆ ಹೇಳಿ ಲಿಂಗ ಕಟ್ಟಲು ಕರ್ಕೊಂಡು ಒಯ್ಬೇಕಂತ ಹೇಳಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ನಮಸ್ಕಾರ ಮಾಡಿ ಸಂತೋಷ ಭರಿತನಾಗಿ, ಯಪ್ಪ ಒಡೆಯ ಎಂಥ ನಿನ್ನ ವಾಕ್ಯರಪ್ಪ, ಎಂಥ ನಿನ್ನ ವಾಣಿ ಭಗವಂತ, ನೀ ಎಂಥ ಪ್ರಸಾದ ಕೊಟ್ಟಿ, ಆ ಪ್ರಸಾದದಿಂದ ಎನ್ನ ಮನೆ ಜ್ಯೋತಿ ಬೆಳಗುತ್ತಾ ಇದೆ. ಮಗು ಹುಟ್ಟಿ 4 ದಿನಗಳಾತು, 5 ಶಿವಲಿಂಗ ಕಟ್ಟಾಕ ಬನ್ನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಗುರುಗಳೇ ನಿಮ್ಮನ್ನ ಕರೆಯಾಕ ಬಂದೀನಿ, ನಡೆರಿ ಹೋಗೋಣ ಅಂಥೇಳಿ ರಾಮಯ್ಯ ಅಮೋಘ ಸಿದ್ಧ ಕೇಳ್ತಾನೆ. ಅವಾಗ ಅಮೋಘ ಸಿದ್ಧ ಹೇಳ್ತಾನ,
ಸ್ವಲ್ಪ ಕೆಳಗಲ್ಲಿ ಭೂತಾಳ ಸಿದ್ಧನ ಕರ್ಕೊಂಡು ಬಾರಪ್ಪ ಅಂತ ಹೇಳ್ದ. ಭೂತಾಳಿ ಸಿದ್ಧನ ಕರ್ಕೊಂಡು ಬಂದರು. ಭೂತಾಳಿ ಮನೆಗೆ ಹೋಗಿ ನಿಮ್ಮ ತಮ್ಮ ಬಿಳಿಣಿ ಸಿದ್ಧನ ಕರ್ಕೊಂಡು ಬಾರಪ್ಪ ಅಂತೇಳಿ ಹೇಳ್ತಾರೆ. ಭೂತಾಳಿ ಸಿದ್ಧ ಅರಕೇರಿಗೆ ಬಂದು ಮದ್ದಾನಿ ಬಿಳಿಣಿ ಸಿದ್ಧ ಒಡೆಯರನ್ನ ಮುಮ್ಮೆಟ್ಟು ಗುಡ್ಡಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಅವಾಗ ಬಿಳಿಣಿ ಸಿದ್ಧ ವಯಸ್ಸು ಎಷ್ಟಾಗಿತ್ತಂದ್ರೆ 5 ವರ್ಷ ಆಗಿತ್ತು. ಬಂದ, ತಂದೆಗೆ ನಮಸ್ಕಾರ ಮಾಡಿದ. ಅಪ್ಪಾಜಿ ನಾನು ಕರೆದಿರಿ ಅಂತಲ್ಲ, ಯಾಕೆ ಅಂತ ಕೇಳ್ತಾನೆ. ಏನಿಲ್ಲಪ್ಪ, ಇವ ಕಲ್ಯಾಣದ ಕುಂಬಾರ ರಾಮಯ್ಯ ಅಂಥೇಳಿ ನಮ್ಮ ಭಕ್ತ, ಅವನಿಗೆ ಸಂತಾನ ಇದ್ದಿತ್ತಿಲ್ಲ. ಹೋದ ವರ್ಷ ಅವನಿಗೆ ಆಶೀರ್ವಾದ ಮಾಡೀನಿ. 5 ಶಿಲಿಂಗ ಕಟ್ಟಾಕ ನನ್ನ ಕರ್ಕೊಂಡೊಯ್ಬೇಕಂತ ಹೇಳಿದ್ನಿ. ಅದಕ್ಕೆ ಲಿಂಗ ಕಟ್ಟಾಕ ನೀ ಹೋಗ್ಬೇಕು ಬೆಣಿಸಿದ್ದ ಅಂತ ಹೇಳ್ತಾ ಇದ್ದಾನೆ. ರಾಮಯ್ಯ ಗಾಬರಿ ಆದ. ಒಡೆಯರೇ ಒಡೆಯರೇ, ಒಂದಿಷ್ಟು ನಿಲ್ಲಿ ನಿಲ್ಲಿ, ಹಂಗೆ ಹೇಳಬೇಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಅಂದ್ರೆ ಅದು ಶರಣರ ನಾಡು. ಅಲ್ಲೆಲ್ಲ ವೇದ ಉಪನಿಷತ್ತ ಪುರಾಣ ಶಾಸ್ತ್ರ ಎಲ್ಲವೂ ಕೂಡ ಬಲ್ಲವರಿರಬೇಕು. ಇವ ಸಣ್ಣ ಮಗು, ಇಂಥವನ್ನ ಕಳಿಸ್ಕೊಟ್ರೆ ಅಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಸರಿಯಾಗಲ್ಲ. ಇಲ್ಲಿ ಮಠದ ಜವಾಬ್ದಾರಿನ ಅವ್ರಿಗೆ ಕೊಟ್ಟು ನೀವ ಬರಬೇಕು ಅಂತ ರಾಮಯ್ಯ ಕೇಳ್ತಾನೆ. ಅವಾಗ ಅಮೋಘಿಸಿದ್ದ ಮುಗುಳ್ನೊಳಗೆ ನಗುತ್ತಾನ. ರಾಮಯ್ಯ, ಇವ ನೋಡಕ್ಕೆ ನಿನಗೆ ಸಣ್ಣವ ಕಾಣಿಸ್ತಾನಿಲ್ಲ? ಹೌದ್ರಿಪ್ಪ, 5 ವರ್ಷದ ಮಗ, ಅವನಿಗೇನ ಏನು ಬುದ್ಧಿ ಜ್ಞಾನ ಇಲ್ಲಲ್ಲ ಅಂದ್ಕೂಡ್ಲೆ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಈತ ನೋಡ್ಲಿಕ್ಕೆ ಸಣ್ಣವ ಕಂಡ್ರೂ ಈತನಲ್ಲಿ ಅತ್ಯಂತ ಅದ್ಭುತವಾದಂಥ ಶಕ್ತಿಯನ್ನ ಅಡಕಾಗ್ಯದ. ನಿನ್ನೆಲ್ಲ ಸರ್ವ ಕಾರ್ಯಗಳು ಇವ ಮಾಡಲಿಕ್ಕೆ ಸಮರ್ಥದಾನ. ಇವನ ಮೇಲೆ ಸಂಶಯ ಪಡ್ಕೋಬೇಡ, ಇವನು ಕರ್ಕೊಂಡು ಹೋಗಂತ ಆಜ್ಞೆ ಮಾಡದ. ಇನ್ನ ಸಿದ್ಧರಿಗೆ ಹೊಳ್ಳಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ವಾಪಸ್ ಮಾತಾಡಿದ್ರೆ ಮತ್ಯಾವ ಶಬ್ದ ಹೊರಗೆ ಬರ್ತದೆ ಗೊತ್ತಿಲ್ಲ. ಗುಂಡಿನ ಬಾಯಿಂದ ಉಳ್ಕೊಳಕ್ ಬರ್ತದೆ, ಬೆಂಕಿಯಾಗಿಂದ ಆರಿಸ್ಕೊಳಕ್ ಬರ್ತದೆ, ನೀರಾಗಿಂದ ಏನಾರ ಪ್ರಯತ್ನ ಮಾಡಿ ಈಜಾಡ್ಕೊಂಡು ಹೊರಗೆ ಬಂದ್ಗಿಂದೀವಿ. ಆದರೆ ಸಿದ್ಧರಾಡಿದ ಮಾತನ್ನ ಅದು ವಾಪಸ್ ಬರುವುದಿಲ್ಲ. ನಮ್ಮವ್ರ ಗೌಟಿ ಭಾಷೆದಾಗ ಹೇಳ್ತಿರು, ಹಾವಿನ ವಿಷ ಹಲ್ಲಿನಾಗ, ಎಳಿನ ವಿಷ ಕೊಂಡ್ಯಾಗ, ಸಿದ್ಧ ವಿಷ ನಾಲಿಗೆ ತುದಿ ಮ್ಯಾಗ. ಮೌನ ಆದ, ಆಯ್ತು ಬುದ್ಧಿ ಎಂದ, ವಚನ ಸ್ವೀಕರಿಸಿದ. ಬೆಳಿಣಿ ಸಿದ್ಧಿಗೆ ಹೇಳ್ತಾನೆ, ಅಪ್ಪ ಬೆಳಿಣಿ ಹೆಗಲಿ ಮ್ಯಾಗ ಜಾಡಿ ಇಟ್ಟ, ಕೈಯಾಗ ಬೆತ್ಗೊಲ್ ಕೊಟ್ಟ, ಬಗಲಿಗೆ ಭಂಡಾರ ಚೀಲ ಹಾಕದ, ಇನ್ನ ಜಡೆಗಳಿದ್ದು ತಲಿ ಮ್ಯಾಗ, ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಹೆಗಲಿ ಮ್ಯಾಗ 3 ಎಣ್ಣಿನ ಜಾಡಿ, ಕೈಯೊಳಗ ಬೆತ್ಗೋಲ, ಭಂಡಾರ ಚೀಲ ಬಗಲಿಗೆ ಹಾಕಿ ರುದ್ರಾಕ್ಷಿ ಮಾಲೆ ಕೊರಳಾಗ ಹಾಕಿಕೊಂಡು ರಾಮಯ್ಯ ಮುಂದ, ಬೆಳೆಣಿಸಿದ್ದ ಹಿಂದ ಹೊರಟ್ರು. 4-5 ಹರದಾರಿ ಬಂದಿರ್ಬೇಕ್ರಿ. ಹಾದ್ಯಾಗ 21 ಫೂಟಿನ ಕಲ್ಲು ಬಿದ್ದಿತ್ರಿ. ಒಂದು ಅಖಂಡ ಹಾಸ್ಕಲ್ಲತ್ ಬೀಳ್ತಿರ್ತಾವಲ್ಲ, ಅಖಂಡ ಕಲ್ಲಿತ್ತು. ಬೆಣಿಸಿದ್ ನೋಡ್ದ, ಕಲ್ಯಾಣ ತನಕ ಹೆಂಗ್ ನಡ್ಕೋತ ಹೋಗೋದು ಅಂತ ಹೇಳಿ ನಮ್ಮಪ್ಪ ಭಂಡಾರ ಕೊಟ್ಟಾನ, ಇದರಾಗ ಏನಾರ ಸಿದ್ಧಟಿಗೆ ಮಾಡ್ಬೇಕಂತ ಹೇಳಿ ರಾಮಯ್ಯ ಹಂಗೆ ಹೊಂಟಿದ್ದ. ಮುನ್ನೋಡಿ ಇವ ಭಂಡಾರ ಚೀಲದ ಕೈ ಹಾಕಿ ಆ ಕಲ್ಲಿನ ಮೇಲೆ ಹಿಂಗ ಸಂಕಲ್ಪ ಮಾಡಿ ನನಗೊಂದು ವಾಹನ ಆಗ್ಬೇಕು ಅಂತ ಹಿಂಗ ಭಂಡಾರ ಒಗದಂತ್ರಿ. ಕರಿ ಆನೆಯಾಗಿ ನಿತ್ತತ್ತ ಕಲ್ಲು ಹೋಗಿ 21 ಫೂಟಿನ ಕಲ್ಲ ದೊಡ್ಡದ ಆನೆಯಾಗಿ ನಿಂತು ಬೆಣಿಸಿದ್ದ. ಅದರ ಮ್ಯಾಲ ಕೂತ್ಕೊಂಡು ರಾಮಯ್ಯನ ಹಿಂದೆ ಕಲ್ಯಾಣಕ್ಕೊಂಡ. ಆನಿ ಯಾವಾಗ ತಯಾರಾಯ್ತು, ಹಿಂದೆ ಬೆಳೆಣಿಸಿದ್ದು ಹೊಂಟಿದ್ನಲ್ಲ, ಆನಿ ಕಾಲಿನ ಹೆಜ್ಜೆಗೆ ಈ ಭೂಮಿ ಭೂಕಂಪದಾಗ ದಗ್ 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 ದಗ್ಗಲ್ಲಕತ್ತಂತ. ಆ ಬಳಿಕ ಹಿಂಗ ಸೊಂಡಿ ಬೀಸಿತ್ತದ, ಹಂಗೆ ನೆರಳು ಕಾಣ್ತಿತ್ತು. ಅವ ಹೇಳಿದಂತ, ನಾ ಬರ್ತೀನಿ, ಊರಿಗೆ ಹೋಗೋ ತನಕ ಹೊಳ್ಳಿ ನೋಡ್ಬೇಡ ನೋಡು ರಾಮಯ್ಯ,
ಸಿದ್ಧರ ಆಜ್ಞೆ ಆಗ್ಯದ. ಹೊಳ್ಳಿ ನೋಡ್ಬೇಕು ಹಂಗ ಆವಾಜ್ ಕೇಳ್ತಾನ, ಏನು ಹೊಂಟೈತಿ ಅಂತ ನೋಡ್ತೀನಿ, ನೋಡ್ಬೇಡ ಅಂದಾನಲ್ಲ. ಆನಿ ಸೊಂಡಿ ತಲೆ ಮ್ಯಾಗ ಅಲಗಾಡಕತ್ತೈತಿ, ಇನ್ನು ಅದನ್ನರ ಹ್ಯಾಂಗ ನೋಡೋದು ಅಂತ ಕಲ್ಯಾಣ ತನಕ ಹೋದ. ಕಲ್ಯಾಣದ ಅಗಶಿ ಇನ್ನೊಂದ 500 ಫೂಟ್ ಇತ್ರಿ. ಇನ್ನೇನು ಊರಿಗೆ ಬಂದು ಮುಟ್ಟದಂಗೆ ಆಗ್ಯದಲ್ಲ ನಾವು. ರಾಮಯ್ಯ ಇನ್ನೇನು ಊರಿಗೆ ಬಂದು ಮುಟ್ಟದಂಗೆ ಆಗೈತಿ ಅಂತ ಹಗೂರು ಹೊಳ್ಳಿ ನೋಡ್ದ. ಆ ಆನಿ ಮತ್ 21 ಫೂಟಿನ ಕಲ್ಲಾಗಿ ಬಿತ್ತು. ಕಲ್ಲಾಗಿ ಬಿತ್ತು. ರಾಮಯ್ಯ ನೋಡಿ ಧನ್ಯನಾದ. ಬರಾಗ ಕಾಲ್ನಡಿಗೆಯಿಂದ ಬಂದಿದ್ದ, ದಾರಿಯಲ್ಲಿ ಇದನ್ನ ಆನಿ ಎಲ್ಲಿ ತಗೊಂಡ ಬಂದ. ಹೊಳ್ಳಿ ನೋಡಬೇಡ ಅಂತ ಸಿದ್ಧ ಪುರುಷ ಹೇಳಿದ್ದ. ಹೊಳ್ಳಿ ನೋಡದೆ ಆನಿ ಕಲ್ಲಾಗಿ ಬಿತ್ತಲ್ಲಪ್ಪ, ನಾನು ಸಿದ್ಧರ ಶಾಪಕ್ಕೆ ಗುರಿಯಾಗ್ತೀನೋ ಏನೋ ಅಂಥೇಳಿ ಭಯಭೀತನಾಗಿ ಓಡಿ ಬಂದು ಬಿಳಿಣಿ ಸಿದ್ಧ ಮಹಾರಾಜರ ಚರಣ ಕಮಲಕ್ಕೆ ಸಾಷ್ಟಾಂಗ ಎರಗಿ, ತಂದೆ ನೀ ಹೇಳಿದ್ದು ನಾ ತಪ್ಪು ಮಾಡಿದೆ, ಕ್ಷಮಾ ಮಾಡಬೇಕು ಅಂತಂದಾಗ, ಕ್ಷಮಾ ಮಾಡ್ತೀನಿ, ಆದರೆ ಹಿಂಗೆ ನಿನ್ನ ಕೂಡ ಬೆನ್ನತ್ತಿ ಬರಂಗಿಲ್ಲ ಅಂದ. ಹೆಂಗ್ ಬರ್ತೀಯಪ್ಪ, ಮನೆಗೆ ಹೋಗು, ಪಂಚ ಕಳಸ, ವಡ್ಡಿವಾಲಗ, ಬಾಜಾ ಭಜಂತ್ರಿ, ಕುಂಭಕಳಸದೊಂದಿಗೆ 100 ಜನರನ್ನ ಕಳೆದುಕೊಂಡು ಬಂದು ಇಲ್ಲಿ ನನ್ನ ಪಾದ ಪೂಜೆ ಮಾಡಿ ಕಂಡು ಕರೀಲಿಕ್ಕೆ ಬಂದ್ರೆ ನಾ ಬರ್ತೀನಿ, ಇಲ್ಲಂದ್ರೆ ಬರುವುದಿಲ್ಲ ಅಂಥೇಳಿ ಕೊಟ್ಟು ಕಳಿಸ್ದ. ರಾಮಯ್ಯ ಮನೆಗೆ ಬಂದ. ತನ್ನೆಲ್ಲ ಅನುಯಾಯಿಗಳನ್ನು ಕರ್ಕೊಂಡು ಬೇಣಿಸಿದ್ದನ್ನು ಕರುವಂತ ತಯಾರಿ ಮಾಡ್ತಾ ಇದ್ದಾನೆ. ಕಳಸ ಕುಂಭಗಳು, ವಾದ್ಯ ವೈಭೋಗಗಳೆಲ್ಲ ತಯಾರು ಮಾಡ್ತಾ ಇದ್ದಾನ. ಆ ಊರ ಕಲ್ಯಾಣದ ಪಶ್ಚಿಮ ದಿಕ್ಕಿನೊಳಗ ಒಂದು ಬಾವಿ ಇತ್ತಂತ್ರಿ. ಅದು ಹಾಳ ಬಾವಿ. ಅದರ ಬಾವಿ ಮ್ಯಾಗ ಒಂದು ಸಲ್ಲ ಹೈದ ಅದು ಕರಿಮಲ್ಲಿಗೆ ಗಿಡ ಇತ್ತಂತ. ಹೋಗಿ ಅವನು ಕುತ್ಕೊಂಡು ಸಹಜವಾಗಿ ಅದು ಗಿಡ ಚಿಗಿತು, ಬೆಳ್ಳಿಸಿದ್ದನ ಮ್ಯಾಗ ಹೂ ಬಿದ್ದು ಅಂತ. ಪುಷ್ಪವೃಷ್ಟಿ ಆಯಿತು. ಪದಸ್ಪರ್ಶದಿಂದ ಆ ಬಾವಿ ತುಂಬಿತು. ಆ ಊರಾಗೊಬ್ಬ ಹಾಲು ಮತ ಸಮಾಜದ ಕರಿಯಪ್ಪ ಕರಿಗಾರ ಅಂತ ಹೇಳಿದ್ದಂತ 100 ಕುರಿಗಳನ್ನು ಜೋಪಾನ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಪಾಲನ ಲಾಲನ ಮಾಡ್ತಿದ್ದ. ಅವಾಗವ ಆ ಬಾವಿ ಸುತ್ತಮುತ್ತ ಕುರಿಗಳನ್ನು ಬಿಟ್ಟು ತಪ್ಪಲ ತಿನ್ನಿಸ್ತಿದ್ದಂತ. ಅಲ್ಲಿ ಹೊಡ್ಕೊಂಡು ಬಂದು ನೋಡ್ತಾನ, ಅತ್ಯಂತ ಹುಣಿಮಿ ದಿನ ಚಂದ್ರಮ್ಮ ಹೆಂಗೆ ಕಾಣಿಸ್ತಾನ ಹಂಗೆ ಬೇಣಿಸಿದ್ದು ಕಾಣಿಸ್ತಿದ. ಏನವನ ಬಿಳಿ ಬಣ್ಣದ ಸೌಂದರ್ಯ, ಹೆಗಲ ಮ್ಯಾಗ 3 ಇಣಿನ ಕಪ್ಪು ಜಾಡಿ, ಬಂಗಾರ ವರ್ಣದ ಭಂಡಾರ ಚೀಲ, ಕೈಯೊಳಗ ನಾಗ ಬೆತ್ತ, ಹಣಿ ಮೇಲೆ ತ್ರಿಪುಂಡ ಧಾರಣ ಭಸ್ಮ. ಅಲ್ಲದೆ ಈ ಗಿಡ ಸಲ್ಲ ಹಾಯ್ದಿತ್ತು, ನಾನಾ ನೋಡೀನಿ. ಇವ ಬಂದು ಕೂತ್ಕೊಂಡನಂದ್ರೆ ಚಿಗತೈತಿಲ್ಲ, ಹೂ ಚೆಲ್ಯದಲ್ಲ, ಎಂತ ಆಶ್ಚರ್ಯ ಅಂತ ಬಂದು ಬಾವ್ಯಾಗ ನೋಡ್ತಾನ. ಮ್ಯಾಲ ಬಂದ ಅವನೀರ. ಅವನಿಗೆ ಕರಿಯಪ್ಪನಿಗೆ ಸಂತೋಷ ಆಯಿತು. ನನ್ನ ಜೀವನೋದ್ಧಾರ ಮಾಡುವಂಥ ದೇವರೇ, ನನ್ನ ಪಾಲಿನ ದೇವರ ಬಂದಾನಂತ ಹೋಗಿ ಬಿಳಿಣಿಸಿದ್ದನ ಶ್ರೀಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ, ಒಡೆಯ ಮಹಾರಾಯರೇ, ನನ್ನ ಜೀವನದಲ್ಲಿ ಒಂದು ಬಹಳ ನನಗೆ ಕಷ್ಟ ಇದೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಆ ಕುರುಬ ಸಮಾಜದ ಕರಿಯಪ್ಪ ಬಿಳಿಣಿಸಿದ್ದ ಒಡೆಯರಿಗೆ ಕೇಳ್ತಾನ. ಕರುಣಾಮೂರ್ತಿ ಬಿಳಿಣಿಸಿದ್ದಂತಾನೆ, ಏನು ಕಷ್ಟದ ಹೇಳಪ್ಪ, ಅದನ್ನು ನಾನು ಪರಿಹಾರ ಮಾಡುತ್ತೇನೆ ಅಂತಂದಾಗ, ಏನಿಲ್ಲ ಸ್ವಾಮಿ, ಇದೆಲ್ಲ ಕಲ್ಯಾಣ ಆಚಾರವಂತರ ನಾಡು, ನಾನೊಬ್ಬ ಕುರುಬ, ಈ ನನ್ನ ಕುರಿಗಳೆಲ್ಲರ ದುಡ್ಡಿ ಹಾಕದಂತಂದ್ರೆ ಅವೆಲ್ಲ ಸ್ವಲ್ಪ ಅವು ಮೂತ್ರ ಮತ್ತು ಹಿಕ್ಕಿಕಾಳ ಹಾಕ್ತಾವಲ್ಲ, ಅದರಿಂದ ಸ್ವಲ್ಪ ಜಿಡ್ಡು ವಾಸ ಬರ್ತಾ ಇದೆ. ಯಾರು ಓಣಿ ಕಡೆ ಬರ್ತಿರ್ತದ ಆ ಓಣೆಗಿನ ಜನ ಬರ್ತಾರ್ರಿ, ಏ ಮಗನ ಕುರುಬ, ಎಲ್ಲ ನಿನ್ನ ಕುರಿ ಉಚ್ಚಿವೆಲ್ಲ ನಾ ವಾಸ ಬರ್ಲಿಕ್ಕತ್ತೈತಿ, ನಮ್ಗೆ ಊಟ ಹೋಗೋದು, ಕಿತ್ತಿಲ್ಲಿದ್ರು ದೊಡ್ಡಿ ಅಂತ ಕಿತ್ತು. ಸರಿಯಪ್ಪ, ಇಡೀ ವರ್ಷ ತನಕ ಎಲ್ಲ ಊರನ್ನವರು ಜನ ಒಂದೊಂದು ಓಣಿಯವರು ಸೇರಿಕೊಂಡು ಒಬ್ಬ ಈ ದಿಕ್ಕಿಗೆ ಹಾಕತಾನ, ಒಬ್ಬ ಆ ದಿಕ್ಕಿಗೆ ಹಾಕತಾನ, ಅವರೆಲ್ಲರೂ ಹಿಂಗೆ ಮಾಡಿ 10 ಜಾಗಿನೊಳಗೆ ನಾ ಕಿತಿ ದೊಡ್ಡಿ ಹಾಕರದಾಗ ಇನ್ನು ಇಲ್ಲಿದ ಊರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತ ನನ್ನ ಪರಿಸ್ಥಿತಿ ಆಗ್ಯದ. ಅದಕ್ಕೆ ನನಗೊಂದು ದೊಡ್ಡಿ ಆಗಂಗ ಜಾಗ ತೋರಿಸು. ಯಾರೇನ್ ಬೇಡ್ತಾರೆ ಹೇಳಕ್ಕಾಗಲ್ರಿ. ಗತ್ತರಿಗೆ ಭಾಗಮ್ಮಗೊಬ್ಬಕ್ಕಿ
ನಾ ಬಸಮ್ಮ ಅಂತ ಹೇಳಿದ್ಲಲ್ಲ, ಕೇಳಿರಿಲ್ಲ ಪುರಾಣದ? ಅಕ್ಕ ಸಾಯ್ಲಿ, ಅಕ್ಕನ ಗಂಡಂಗ್ ಮಾಡಿಕೊಡ್ತೀನಿ ನಾ, ಅಕ್ಕ ಸಾತಳಂದ್ರೆ ನೀ ಸಿಡಿ ಆಡ್ತೀನಿ ಅಂತ ಬಿಡ್ಕೊಳ್ದಿದ್ಳತ್ತ. ಹಿಂಗೂ ಬೇಡವ್ರ ಅದಾರ ಏನು? ಅದನ್ನು ಪುರಾಣ ಹೇಳೀನ್ರಿ ನಾ. ಏನ್ ಮಾಡ್ಬೇಕು? ಏನ್ ಹೇಳಕತ್ತಿದ್ದ? ಕುರುದೊಡ್ಡಿಗೆ ಜಾಗ ಕೊಡ್ರಿ. ಅವಾಗ ಬೇಣಿಸಿದ್ ಹೇಳ್ತಾನೆ, ಕರೆಯಪ್ಪ, ಕಲ್ಯಾಣದಾಗ ಒಂದು ಗೋಳಿ ಸತ್ತದ, ಅವರೆಲ್ಲರೂ ಕೂಡಿಕೊಂಡು ಮೆರವಣಿಗೆ ಮಾಡ್ಕೋತದ ಅಂತ್ಯ ಸಂಸ್ಕಾರ ಕೊಂಟಾರ. ನೀ ಆ ಗೋಳಿ ಮೆರವಣಿಗೆ ಎದ್ರ ಹೋಗು, ಈ ನಿನ್ನ ಕುರಿ ಹಿಡ್ದ ಅಂತ ಒಂದು ಟಗರು ತಗೋ, ಅಲ್ಲಿ ಹೋಗರದಾಗ ಒಂದಿಷ್ಟು ಭಂಡಾರ ಕೊಡ್ತೀನಿ, ಹೊಡಿ, ಇದು ಸತ್ತಾಗಿ ಬೀಳ್ತದ, ಹೆಗಲಿ ಮ್ಯಾಗ ಹೊತ್ಕೊಂಡು ಗೋಳಿ ಎದ್ರ ಹೋಗು, ಅವರೆಲ್ಲ ನಿನಗೆ ಬೈತಿರ್ತಾರ, ಅವಾಗ ನಾ ಬರ್ತೀನಿ, ಬಂದು ನಾ ನ್ಯಾಯ ಕೊಡಿಸ್ತೀನಿ ಅಂದಿವ. ಆಯ್ತ್ರಿ ಬುದ್ಧಿಯಿಂದ ಭಂಡಾರ ತಗೊಂಡ ಹೋದ. ಆ ಮೆರವಣಿಗೆನ ಸ್ವಲ್ಪ ದೂರಿತ್ತು, ಆ ಟಗರಿನ ಮೇಲೆ ಭಂಡಾರ ಒಗದ, ಅದು ಅದು ಏನಾಯ್ತು, ಸತ್ತಂಗ ಬಿತ್ತು. ಹೆಗಲಿ ಮ್ಯಾಗ ಹೊತ್ತಕೊಂಡು ಹೊಂಟ. ಅವರೆಲ್ಲರೂ ಭಜನೆ ಮಾಡ್ಕೋತ ಹೊಂಟಿರು, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಬಸವ ಶಿವನೇ ಶಿವನೇ ಬಸವ ಅನ್ಕೋತ ಹೊಂಟ್ರಿ ಅವರು. ಇವನಿಗೆ ನೋಡಿದ್ರೆ, ಏಯ್ ಕುರುಬಾ, ಬಸವಣ್ಣನ ಮೆರವಣಿಗೆ ಹೊಂಟದ ಗುರ್ತಾಗಲ್ಲ, ನಾಚಿಕೆ ಆಗಲ್ಲ ಮಗನೇ, ಆ ಸತ್ತ ಕುರಿ ತಗೊಂಡು ನಮ್ಮೆದುರು ಹೊಂಟಿ ಅಂತಂದು ಕೂಡಲೇ ತಕ್ಷಣ ಬೀಳೆಣಿಸಿದ್ದಲ್ಲಿ ಪ್ರತಕ್ಷಣ ಆದ. ಅವ್ರಿಗೆ ಕೇಳ್ತಾನ, ಏನಪ್ಪಾ ಇದು? ಅವ ಅವನ್ ಅವ ಕೇಳ್ತಾನ, ಕರೆಯಪ್ಪ, ಅಲ್ರಿ ನಾನು ಸತ್ತದೇ ತಗೊಂಡು ಹೊಂಟೀನಿ, ನೀವು ಸತ್ತದೇ ತಗೊಂಡು ಹೊಂಟ್ರಿ, ಫರಾಕ್ ಏನದ ಅಂದವ. ಫರಾಕ್ ಏನದ? ಇದನ್ನು ಲಕ್ಷ್ಮಿ ಅದ, ಅವ ಬಸವಣ್ಣದನ್ನ, ಮತ್ತಿದ್ರಾಗೇನು ಫರಕ್ ಅದ? ಹಂಗ ನಾ ಸಹಜ ಸಹಜ ತಗೊಂಡು ಹೊಂಟೀನಿ, ನೀವು ಮೆರವಣಿಗೆ ಮಾಡ್ಕೋತ ಹೊಂಟೀರಿ, ಅದಕ್ಕೆ ಇದನ್ನ ಒಯ್ದೇನು ಜೀವಂತ ಮಾಡವ್ರದಿರಿ ಏನೋ ಅಂದ ಕರಿಯಪ್ಪ. ಅವ್ರಂದ್ರು, ಮಗನ ನೀನು ಹೊತ್ಕೊಂಡಿದ್ದ ಟಗರು ತಗೊಂಡು ಹೊಂಟಿಲ್ಲ, ನೀ ಜೀವಂತ ಮಾಡ್ತೀನೋ ಅಂತ ಕೇಳಿದ್ರಂತ. ಅವ್ರು ಕೇಳಿದ್ರಂತ. ಅವಾಗ ಕರಿಯಪ್ಪಗ ಬೇಣಿಸಿದ್ದಂತಾನ, ಹೌದು ಕರಿಯಪ್ಪ, ಅವ್ರು ಹೇಳು ಮಾತು ಸತ್ಯ, ಅವ್ರ ಜೀವಂತ ಆಗಲ್ಲ, ನಿನ್ನ ಟಗರಿಗೆ ಮಾಡ್ತೇನೋ? ಯಪ್ಪ ನಿಮ್ಮ ಕೃಪಾ ಇದ್ರೆ ಮಾಡಬಹುದು ಅಂದ. ಹಂಗಾರೆ ಇವ್ರಿಗೆ ಕೇಳ್ತಾನ, ಇವ ಟಗರು ಜೀವ ಮಾಡ್ದಂದ್ರೆ ನೀವೇನು ಕೊಡ್ತೀರಿ? ಅವನಿಗೆ ಕಿತ್ತಲಾರ್ದಂಗೆ ಕುರಿ ದುಡ್ಡಿ ಜಾಗ ಕೊಡ್ತೀವಿ ಅಂದ್ರು. ಅವಾಗ ಸ್ವಲ್ಪ ಕಣ್ಸೊನ್ನೆ ಮಾಡ್ದ, ಒಗಿ ಭಂಡಾರ ಅಂತ. ಅದಕ್ಕೆ ಟಗರಿಗೆ ಒಗಿ ಭಂಡಾರ ಅಂದ ಕೂಡಲೇ ನನಗ ಇಲ್ಲಿ ಕೆಂಬರುತ್ತೆ, ನಿಮ್ಮಂಗೆ ಯಾರಿಗೂ. ಟಗರ ಜೀವಂತಾಗಿ ಅದು ಎಲ್ಲಿ ಹೋಗಿ ನಿಲ್ತದ ಅಲ್ಲಿ ಜಾಗ ಕೊಡಬೇಕಂದ ಕೂಡಲೇ ಕಲ್ಯಾಣ ಪಟ್ಟಣದ ಪಶ್ಚಿಮ ದಿಕ್ಕಿಗೆ ಹೋಗಿ ಟಗರ್ ನಿಂತ್ಕೋತತ್ತ. ಅಲ್ಲೇ ಕರಿಯಪ್ಪನಿಗೆ ಜಾಗ ಕೊಟ್ರಂತ ದುಡ್ಡಿ ಹಾಕಲಿಕ್ಕ ಇನ್ನೂ ಕಿಚ್ಚಿಲ್ಲ ಅಂತ ಹೇಳ್ತಾರೆ. ಎಂಥ ಶಕ್ತಿಶಾಲಿ ಹೇಳ್ರಿ. 5 ವರ್ಷದ ಮಗ, ನಮ್ಮಮ್ಮನ ಪತಿದೇವ 5 ವರ್ಷದ ಮಗ, ಕಲ್ಲಿನಾನಿ ಮಾಡಿದ, ಹಾಳಬಾವಿ ತುಂಬಿಸಿದ, ಒಣಗಿದ ಗಿಡ ಚಿಗಿಸಿದ. ಆ ಬಳಿಕ ಜಾತಿಯ ತಿಕ್ಕಾಟದಿಂದ ಕುರುಬ ಕರಿಯಪ್ಪನಿಗೆ ಕುರಿದೊಡ್ಡಿ ಜಾಗ ನಿಶ್ಚಯ ಮಾಡಿಕೊಟ್ಟ. ರಾಮಯ್ಯ ಕರ್ಯಾಕ ಬಂದ, ವಾದ್ಯದೊಂದಿಗೆ ಕರಿಲಿಕ್ಕೆ ಬಂದು ಪಾದ ಪೂಜೆ ಮಾಡಿಕೊಂಡು ಅವನ ಪಂಚಾರತಿಯನ್ನು ಬೆಳಗಿ ಮನೆಗೆ ಕರೆದೊಯ್ದ್ರು, ಪಾದ ಪೂಜೆ ಮಾಡಿದ್ರು. ರಾಮಯ್ಯನ ಮಗನಿಗೆ ಬೆಳೆಣಿಸಿದ್ದ ಲಿಂಗ ದೀಕ್ಷೆಯನ್ನು ಕೊಟ್ಟ, ಲಿಂಗ ಕಟ್ಟಿದ. ಆ ಬಳಿಕ ಗ್ರಾಮದಲ್ಲಿರತಕ್ಕಂಥ ಎಲ್ಲ ಗಣಾಧೀಶರು ಸ್ವಾಮಿಗಳು ಕೂಡಿಕೊಂಡು ಪಂಕ್ತಿ ಸಾಗಿಸ್ಬೇಕಲ್ಲ, ಎಲ್ಲರೂ ಕೂಡಿ ಊಟ ಕೂತ್ರು. ಊಟ ಮಾಡುವಾಗ ಒಬ್ಬರು ಅದ್ರಾಗ ಎದ್ರು. ಸ್ವಾಮಿಗಳೇನಂದ್ರು, ಯಾರ ಕೊರಳಾಗ ಲಿಂಗದ ಅವರೇ ಊಟ ಮಾಡಬೇಕು, ಲಿಂಗ ಇಲ್ಲದವರು ಪಂತ್ಯಾಗಿಂದ ಎದ್ದು ಜಾಗ ಖಾಲಿ ಮಾಡಬೇಕು. ಬೆಳೆಸಿದ ಕೊರಳಾಗ ಲಿಂಗ ಇದ್ದಿತ್ತು, ಅದು ನೋಡಿ ಅಂದಿದ್ದ. ಅವಾಗ ಆಯ್ತಪ್ಪ
ನನ್ನ ಕೊಳ್ಳಗಂತೂ ಲಿಂಗ ಇಲ್ಲ. ಮತ್ತೆ ನೀವು ಲಿಂಗ ಊಟ ಮಾಡ್ಬೇಕಂದ್ರೆ ಮೊದಲು ಲಿಂಗಪ್ಪಗೆ ನೈವೇದ್ಯ ತೋರಿಸ್ಬೇಕಲ್ಲ. ಅದಕ್ಕೆ ನೈವೇದ್ಯ ತೋರಿಸ್ರಿ, ಪೂಜೆ ಮಾಡ್ಕೊರಿ, ಊಟ ಚಾಲು ಮಾಡಿ ನಾವು ಉಣಂಗಿಲ್ಲ ಅಂತ. ಅವರೆಲ್ಲ ಕೆಲವೊಂದು ಕಟ್ಟಿಗೆ ಲಿಂಗದ ಕಾಯಿದ್ದು, ಕೆಲವೊಂದೆಲ್ಲ ಬೆಳ್ಳಿ ಕಾಯಿದ್ದು, ಒಬ್ಬೊಬ್ಬರು ಅರಿವ್ಯಾಗ ಕಟ್ಕೊಂಡಿದ್ರು. ಅದನ್ನೆಲ್ಲ ಬಿಚ್ಚಿ ನೋಡೋ ತನಕ ಒಳಗೆ ಲಿಂಗಿ ಏನಿಲ್ಲಪ್ಪ, ಲಿಂಗಿ. ಇದನ್ನ ಯಾಕೆ ಹೇಳಕತ್ತೀನಿ ಚೆನ್ನಾಗಿರ್ಲಿ, ಭೇದ ಬುದ್ಧಿ ಬತ್ತು ಅಂತಂದ್ರೆ ನಾವು ಎಂಥವ್ರಿದ್ರು ಅಪಮಾನ ಆಗ್ತೀವಿ. ಯಾರಿಗೂ ನಾವು ಪಂಕ್ತಿ ಒಳಗೆ ಭೇದ ಮಾಡಬಾರ್ದು ಅಂತಕ್ಕಂಥ ಸಂದೇಶ ಹೇಳುತ್ತೆ. ಮತ್ತೇನಿಲ್ಲಿದು? ಏನಿಲ್ಲ, ಸಮಾಧಾನ ಮಾಡಿ. ಏನ್ ಹೇಳಕ್ ಲಿಂಗಿಲ್ಲ, ಗಾಬರಿ, ಏನಾರೇ ಮಾಡ್ತೀರಿಪ್ಪ, ನಮ್ಗೆ ಊಟದ ತಕ್ಷಣ ಊಟ ಮಾಡಿದ್ರೆ ಹೋದ್ರೆ ಆಗ್ತಿತ್ತಲ್ಲ, ಇದನ್ನ ಯಾವ ಮಾಡೋದು ನಿನ್ನ ಕಾರ್ಬಾರ ಅಂತ ಒಬ್ಬ ಹಂಗ ಹಿಂಗ ಅನ್ನೋದ್ರೊಳಗೆ ಬೇಣಿಸಿದ್ದಂತ ಏನಿಲ್ಲ. ನೀವು ಕಣ್ಣು ಮುಚ್ಕೊಂಡ್ರಿಪ್ಪ, ನಿಮ್ಮ ಲಿಂಗ ನಿಮ್ಮ ಅಂಗೈಯಾಗ ಬರ್ತಾವ. ಎಲ್ಲರೂ ಅವ್ರಿಗೆ ಹೇಳ್ತಾರೆ, ಕುಲಾಭಿಮಾನ, ಅಧಿಕಾರಾಭಿಮಾನ, ಜಾತಿ ಅಭಿಮಾನ ಇವೆಲ್ಲ ಬಿಡ್ರಪ್ಪ, ಆ ಲಿಂಗಸ್ವಾಮಿ ನಿಮ್ಗೆ ದರ್ಶನ ಕೊಡ್ತಾನೆ ಅಂದ ಕೂಡಲೇ ಎಲ್ಲರೂ ನಿರ್ಮಲರಾಗಿ ಕಣ್ಣು ಮುಚ್ಕೊಂಡು ಶಿವನ ಧ್ಯಾನ ಮಾಡಿದ್ರು. ಅವರ ಹೋದ ಲಿಂಗ ತಾನೇ ಬಂದು ಅಂತ. ಅವಾಗ ಬೆಳೆಣಿಸಿದ್ದ, ನೋಡಪ್ಪ ನನಗೆ ಲಿಂಗ ಇಲ್ಲ ಅಂತಿದ್ರಲ್ಲ, ನನ್ನಲ್ಲಿ ಲಿಂಗ ಅದಾವ ಅಂಥೇಳಿ ಅವ ಅವರಿಗೆ ತೋರಿಸ್ತಾನು. ಅಂಗೈ ಒಳಗ 500 ಲಿಂಗ, ಮುಂಗೈ ಒಳಗ 300 ಲಿಂಗ, ಮಂಡಿ ಒಳಗ 1000 ಲಿಂಗ, ಈ ಶರೀರದೊಳಗೆ ಕೋಟ್ಯಾವಧಿ ಲಿಂಗ ತೋರಿಸದ ಎದೆಯನ್ನು ಹರಿದು ಮಕಣಾಪುರದಲ್ಲಿರತಕ್ಕಂಥ ಗುರು ಸೋಮಲಿಂಗನ ಹೃದಯದಲ್ಲಿ ತೋರಿಸಿದ. ಅವರೆಲ್ಲರೂ ಧನ್ಯರಾಗಿ, ನಾವು ಭೇದ ಮಾಡಿದ್ದು ತಪ್ಪಾಯಿತು, ಎಲ್ಲರೂ ಕೂಡಿ ಪ್ರಸಾದ ಮಾಡೋಣ ಅಂಥೇಳಿ ಹೇಳಿದ್ರು. ಪ್ರಸಾದ ಮಾಡಿದ್ರು. ಅವಾಗ ಅವ್ರೇನಂತಾರೆ, ನಿನ್ನಲ್ಲಿ ಅಂಥ ಶಕ್ತಿ ಇತ್ತಂದ್ರೆ ಕುದಿಯುವ ಕಡಾಯದೊಳಗಿಂದು ಬೆಳ್ಳಿ ದುಡ್ಡು ಕೈ ಹಾಕಿ ತೆಗಿಬೇಕಂದ್ರೆ, ಎಣ್ಣೆ ಉಂಬ ಎಣ್ಣೆ ಕುದಿತಕ್ಕಂಥ ಕಡಾಯಿ ಬೆಳ್ಳಿ ದುಡ್ಡು ಒಗದ್ರು. ಅದು ಹಿಂಗಾಗಿಟ್ರಿ ಎಣ್ಣೆ, ನಿಮ್ಗೆ ಹೇಳ್ತೀನಿ, ಒಲೆಯಾಗಿನೇ ಬೆಂಕಿ ಅವದು, ಕಡಾಯಿದನ್ನ ಎಣ್ಣೆ ಅವದು, ಅಷ್ಟು ಕಾಯ್ದಿತ್ತ ಸಳಾಮಳ ಸಳಾಮಳ. ಅಂತರದಾಗಿ ಬೆಳ್ಳಿ ದುಡ್ಡು ಒಗದಾರ. ಬೇಣಿಸಿದ್ದಿಗೆ ಹೇಳಿದ್ರೆ ತೆಗಿ ಅಂತ. ಇವ್ರೇನು ಮಾಡ್ತಾರೆ, ಕಡಾಯಿದಾಗ ಬರೇ ಕೈ ಹಾಕ್ಲಿಲ್ರಿ, ಇವ ಬಾಯಾಗ ಹಾರ್ದಂಗೆ ಹಾರ್ದ. ಕುದಿಯುವ ಎಣ್ಣೆ ಕಡಾಯಿ ಒಳಗೆ ಹಾರಿ ಒಳಗೆ ಬೆಳ್ಳಿ ಗುಂಡಾಗಿ ತಿರುಗಲ್ಕತ್ತ. ಅವಾಗ ಇವರೆಲ್ಲ ನೋಡಿದ್ರು, ರಾಮಯ್ಯಗಿಷ್ಟು ಮನಸ್ತಾಪ ಆತು. ಲಿಂಗ ಕಟ್ಟಾಕ ಕರ್ಕೊಂಡು ಬಂದು ನನ್ನ ಕಣ್ಣಾರನ ಈ ರೀತಿಯಾಗಿ ಕತ್ತಲಾದ ಮನೆ ಬೆಳಕ ಮಾಡಿದಂಥ ಒಡೆಯನ ವಂಶದ ಕುಡಿಯನ್ನು ಇವತ್ತು ನಾನೇ ನಾಶ ಮಾಡ್ದಂಗಾಯಿತು, ಇನ್ಯದಕ್ಕೆ ಜೀವಿಡಬೇಕಂತ ಅವನು ಕುದಿಯುವ ಕಡಾಯಿ ಒಳಗ ರಾಮಯ್ಯ ಹಾರಿಕೊಂಡ. ಈ ಸುದ್ದಿ ಹೆಂಡತಿಗೆ ಹತ್ತು. ಆಕೆನೂ ಬಾಣತಿ ಓಡಿ ಬಂದ್ಲು. ನಮ್ಮ ಬಂಜಿತನ ದೂರ ಮಾಡಿದಂಥ ಒಡೆಯ ಮಹಾರಾಯ ಅವ ಇವತ್ತು ನಮಗಾಗಿ ಪ್ರಾಣ ಕೊಟ್ಟಿದ್ದಾನಂತಂದ್ರೆ ನಾನರ ಯಾಕಿರಬೇಕು ಅಂಥೇಳಿ ಈಕೆ ಇನ್ನೂ ಹಸಿ ಬಾಣತಿ ಮಗನಿಗೆ ಬಿಟ್ಟು ಮಗನ ಕಟ್ಟುಕೊಂಡೆ ಕಡೆದಾಗ ಹಾರ್ದಳ. ಊಟಕ್ಕೆ ಬಂದವರು ಹೊಳ್ಳಿ ನೋಡ್ರದನ್ನ ಹಾರ್ಲಕ್ಕೆ ಶುರು ಮಾಡಿದ್ರಂತ. ಓಡಾಕತ್ರು. ಬೆಳೆಣಿಸಿದ್ದ ಗುರು ಸೋಮಲಿಂಗನ ಧ್ಯಾನ ಮಾಡಿ ಇದ್ದಕ್ಕಿದ್ದ ಹಾಗ ಕಡಾಯದೊಳಗೆದು ಹೊರಗೆ ಬಂದು, ಓಡಿ ಹೋಗ್ಬೇಡ್ರಿಪ್ಪ ನಿಲ್ರಿ ಅಂತ ಹೇಳಿದ್ರಂತ. ಗಾಬರಿಯಾಗಿ ಎಲ್ಲರೂ ಕೂಡಿ ಪ್ರಸಾದ ಮಾಡಿದ್ರು. ರಾಮಯ್ಯನಿಗೆ ಆಶೀರ್ವಾದ ಮಾಡಿ ಬೆಳೆಣಿಸಿದ್ದ ಸತಿಪತಿಗಳಿಗೆ ಸಹಿತ ಕಡಾವಿ ಒಳಗ ಭಂಡಾರ ಒಗೆದು ಮಗ ಸಮೇತವಾಗಿ ನೀಲಮ್ಮ ಮಗನನ್ನ ರಾಮಯ್ಯನನ್ನ ಬದುಕಿಸಿ ಆಶೀರ್ವದಿಸಿ ಮುಮ್ಮೆಟ್ಟಗುಡ್ಡಕ್ಕೆ ಬಂದು ನಡೆದ ಇತಿಹಾಸವನ್ನೆಲ್ಲ, ನಡೆದ ಪವಾಡವನ್ನೆಲ್ಲ ಅಮೋಘ ಸಿದ್ಧನ ಸನ್ನಿಧಾನಕ್ಕೆ
ಹೇಳಿ ನಮಸ್ಕರಿಸಿ ಬೇಣಿಸಿದ್ದ ಒಡೆಯರು ಆ ಅರಕೇರಿಗೆ ಬಂದರು. ಅವರು ದಿನನಿತ್ಯದಲ್ಲಿ ಮಾಧುಲಿಂಗ ಮನಿ ಕಾರಬಾರ್ ಮಾಡುತ್ತಿದ್ದ, ಮಂಗರಾಯ ಕಿಲ್ಲರ ಕೈತಿದ್ದ, ಕರಣಿ ಮಲ್ಕಾರಿಸಿದ್ದ ಕರಗಳ ಜೋಪಾನ ಮಾಡುತ್ತಿದ್ದ. ಮಾಧುಲಿಂಗ 4 ಮಂದಿ ಸತ್ಯಧರ್ಮರಿಗಾಗಿ ಸಕಲ ವಿದ್ಯೆಗಳನ್ನು ಕಲಿಸಬೇಕಂತೇಳಿ ಒಂದು ಗರಡಿನ ಮಹಾಮನೆ ವಿದ್ಯಾಮಂದಿರ ಕಟ್ಟಿದ. ಅದರಲ್ಲಿ 4 ಜನ ತಮ್ಮಂದಿರಿಗೆ ಅತ್ಯಂತ ಸಕಲ ಸಿದ್ಧಿಗಳ ಸಾಧನ, ಸಕಲ ವಿದ್ಯೆಗಳ ಸಾಧನ, ದಾಂಡಪಟ್ಟಿ ಲೋಡಲೇಜಿಮ, ಅನೇಕ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನಗಳು ಎಲ್ಲವೂ ಆತ್ಮಜ್ಞಾನ, ಆತ್ಮಾನುಭೂತಿ ಮತ್ತು ತನ್ನ ಸ್ವರೂಪದ ಜ್ಞಾನ. ಮಾಸಿದ್ದ ಅವರಿಗೆ ನಿಜ ಜ್ಞಾನ, ಬ್ರಹ್ಮಜ್ಞಾನ, ಆತ್ಮಜ್ಞಾನ ಮತ್ತು ಬ್ರಹ್ಮವಿದ್ಯಾ ಎಲ್ಲವೂ ಅವರಿಗೆ ಕಲಿಸ್ತಾ ಇದ್ದ. ಆವಾಗ ಧರ್ಮರು ಸಕಲ ವಿದ್ಯೆಗಳಲ್ಲಿ ಪರಿಣಿತರಾದರು, ವಿದ್ಯಾವಂತರಾದರು. ಅವರಲ್ಲಿ ಧೈರ್ಯ, ಸ್ಥೈರ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲ ತುಂಬಿ ಬಂದಾಗ ಅವರು ಮನುಷ್ಯನಾಗ ಮಾತಾಡಿದ್ರಂತಿಬ್ರು ಬೌದು ಸಿದ್ಧ ಬೇಣಿಸಿದ್ದ. ಅಣ್ಣ ತಮ್ಮ, ನಮ್ಮಲ್ಲಿ ಸಕಲ ವಿದ್ಯೆ ಪ್ರಾಪ್ತವಾಗಿದೆ, ನಾವು ಸಾಧಿಸಿದ್ದೀವಿ. ಆ ನಾವು ಸಾಧಿಸಿದ ವಿದ್ಯೆಯ ಪ್ರಾಕ್ಟಿಕಲ್ ಆಗಬೇಕು, ಅದು ಪ್ರಯೋಗ ಆಗಬೇಕು. ಈ ನಾಡ ದೇಶದಲ್ಲಿ ತಿರುಗಿ ನಮ್ಮಲ್ಲಿ ನಮ್ಮಣ್ಣ ಕಲಿಸಿದಂತಹ ವಿದ್ಯೆ ಅದು ಎಷ್ಟು ಶಕ್ತಿ ಬಲಶಾಲಿಯಾಗಿದೆ ಅದು ನೋಡ್ಬೇಕಂತ ನಾವು ನಾಡ ದೇಶ ನೋಡಿ ಬರಬೇಕು ಅಂತ ಮಾತಾಡಿಕೊಂಡು ಗರಡಿನ ಮನೆಯೊಳಗಿನ ವಿದ್ಯಾಮಂದಿರದೊಳಗಿಂದ ಅರಿವಿನ ಮನೆಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ. ಅಮ್ಮ ಅಮ್ಮ ಅಂತ ಕೇಳಿದ್ರು. ಯಾಕಪ್ಪ? ಹೌದು ಸಿದ್ಧ, ಬೆಳ್ಣಿಸಿದ್ದ. ಏನದು ಅಂತ ಕೇಳಿದಾಗ, ಏನಿಲ್ಲಮ್ಮ, ನಾವು ಎಲ್ಲ ವಿದ್ಯೆಗಳನ್ನು ಕಲ್ತೀವಿ, ಆ ವಿದ್ಯೆದ ಒಂದು ಪ್ರಯೋಗ ಆಗಬೇಕಾಗಿದೆ, ಅದಕ್ಕೆ ನಾವು ನಾಡ ದೇಶ ನೋಡ್ಲಿಕ್ಕೆ ಹೋಗ್ತೀವಿ, ನಿನ್ನ ಆಶೀರ್ವಾದ ನಮಗೆ ಬೇಕು ಅಂತ ಕೇಳಿದ್ರಂತ. ಪದ್ಮಾವತಿ ಹೇಳ್ತಾಳೆ, ಹೌದಾಯಪ್ಪ, ನನ್ನ ಆಶೀರ್ವಾದ ಅಂತೂ ನಿಮ್ಮ ಮೊದಲಿದೆ, ಆದರೆ ಮೊಟ್ಟ ಮೊದಲಿಗೆ ನಿಮಗೆ ಜನ್ಮ ನೀಡಿದಂಥ ಜನ್ಮದಾತ ಯಾರು? ನಿಮಗೆ ಜನ್ಮ ನೀಡಿದಂಥ ಜನ್ಮದಾತ ಒಡೆಯ ನಾಡಗೌಡರು ಮುಮ್ಮೆಟ್ಟು ಗುಡ್ಡದ ಮೇಲದಾರ. ನಿಮ್ಮ ತಂದೆಯವರು ಅವ್ರ ಹತ್ರ ಹೋಗ್ರಿ, ಅವರಿಗೆ ನಮಸ್ಕಾರ ಮಾಡ್ರಿ. ನಿಮ್ಮ ಪ್ರಸ್ತಾವ ಏನಂತೀರದಕ್ಕೆ, ಮನವಿ ಪತ್ರ ಅವರಿಗೆ ಸಲ್ಲಿಸ್ರಿ. ಮತ್ತ ಆ ಬಳಿಕ ಇನ್ನೊಂದು ನಿಮ್ಗೆ ಹೇಳ್ತೀನಿ, ನಾ ದೀಪ ನಾವ ಹಚ್ಚಿವೆ ಅಂತ ಮುದ್ದು ಕೊಡ್ಲಿಕ್ಕೆ ಬರಂಗಿಲ್ಲ. ತಾಯಿ ಹೇಳ್ತಾಳ್ರಿ, ಬಹಳ ಒಳ್ಳೆ ಮಾತು ಕೇಳಬೇಕು. ನಾವು ನಮ್ಮ ತಂದೆ ಜೊತೆಯಲ್ಲಿ ಎಷ್ಟು ಒಡನಾಟ ಇಟ್ಕೊಂಡಿವಿ, ನಮ್ಮಲ್ಲಿ ಎಷ್ಟು ಭಯ ಭಕ್ತಿ ಇದೆ, ನಮ್ಮಲ್ಲಿ ಹೆಂಗ್ ಸಂಸ್ಕಾರ ಅನ್ನೋದು ನಾವು ಇದನ್ನು ಕಲಿಬೇಕು. ಪುರಾಣ ಕೇಳದ್ ಬಿಟ್ಟು ಒಳಗೆ ಹೋಗಿರೋ ಏನ್ ಮಾಡ್ತೀರಿ ಕೊಲೆಯಾಗಲ್ಲಿ? ಇಲ್ಲಿ ಬರ್ಬೇಕಪ್ಪ, ಪುರಾಣ ಕೇಳಬೇಕು. ವಿಷಯ ನಡೆದಿತ್ತಪ್ಪ. ಮಕ್ಕಳ ಸಂಸ್ಕಾರ. ನಾ ಹೇಳುದು ಮಕ್ಕಳ ಸಂಸ್ಕಾರ. ಮಕ್ಕಳಾಗಿರುವಂಥವರು ತಾಯಿ ತಂದೆ ಜೊತೆಯಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ನಮ್ಮ ಸಂಸ್ಕಾರ ಇರಬೇಕು, ಅವರಿಗೆ ನಾವು ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ನೀವು ಕಲಿಬೇಕು. ಎಲ್ಲಿ ಕಲಿಬೇಕು? ಅರಕೇರಿ ಪಟ್ಟಣದೊಳಗಿರತಕ್ಕಂಥ ತಾಯಿ ಪದ್ಮಾವತಿಯ ಸನ್ನಿಧಾನದಲ್ಲಿರುವ ಹೌದು ಸಿದ್ಧ ಬಿಳಿಯಣಿ ಸಿದ್ಧ ತಾಯಿ ಜೊತೆಯಲ್ಲಿ ಮಾತಿನ ಸಂದರ್ಶನ ಮಾಡಾಕತ್ತಿದ್ದಾರೆ.
ಅಮ್ಮ ಹೇಳ್ತಾಳ, ನಾವ ಹಚ್ಚಿದ ದೀಪ ಅಂತ ಮುದ್ದು ಕೊಡಾಕ್ ಬರಲ್ಲಪ್ಪ, ಅದು ಸುಡುತ್ತದ. ತಾಯಿ ಹೇಳಿದ್ಲು, ಸುಡುತ್ತದ. ಅವರು ಹೆಂಗದಾರಂದ್ರೆ ನಿಮಿತ್ತ ತಂದಿಯಂಗ ಅದಾರ. ಆದರೂ ನನ್ನ ನಿಮ್ಮನ್ನ ಬಿಟ್ಟು ನಿರ್ಲಿಪ್ತದಾರ. ನಾ ಹೇಳೋದಿದು ಅಧ್ಯಾತ್ಮ ತತ್ವ ಲಕ್ಷ್ಯದಾಗಿರ್ಲಿ. ಲಿಪ್ತ ನಿರ್ಲಿಪ್ತ ಅಂದ್ರೇನು? ಇದ್ದು ಇಲ್ಲದಂತೆ. ಹೆಂಗಪ್ಪ? ಇದ್ದು ಇಲ್ಲದಂಗ್. ಆ ಬಳಿಕ ನೀವು ಸಂಯೋಗ ಶಕ್ತಿಯಿಂದ ಹುಟ್ಟಿದವರಲ್ಲ. ಏನ್ಪ? ಸಂಯೋಗ ಶಕ್ತಿಯಿಂದ ಹುಟ್ಟಿದವರಲ್ಲ, ಅವರು ಕೊಟ್ಟವರ ಪ್ರಸಾದದಿಂದ ಹುಟ್ಟಿದವರು. ನೀವು ನಾದವಂಶದವರಪ್ಪ. ಧರ್ಮರೇ, ನೀವು ನಾದವಂಶದವರು, ಬಿಂದು ವಂಶದವರಲ್ಲ. ಆದ್ದರಿಂದ ನಿಮ್ಮ ತಂದೆಗೆ ಹೋಗಿ ದೂರ್ಲೆ, ಅವರಿಗೆ ನಿಮ್ಗೆ ಅಂತರಿರ್ಬೇಕು. ದೂರ್ಲೆ ಹೋಗಿ ಮೊದಲು ಸಾಷ್ಟಾಂಗ ನಮಸ್ಕರಿಸಿರಿ. ಆ ಬಳಿಕ ಎದ್ದು ಕೈ ಜೋಡಿಸಿ ನಿಲ್ಲಿರಿ. ನಿಂತು ಅವರಿಗೆ ಪ್ರಾರ್ಥನಾ ಮಾಡಿರಿ. ಅಪ್ಪಾಜಿ, ನಾವು ಸಕಲ ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದೀವಿ, ಬಲ್ಲವರಾಗಿದ್ದೀವಿ. ಅದಕ್ಕೆ ಈ ಜಗತ್ತನ್ನು ನಾವು ತಿರುಗಬೇಕು. ನೀವ ಹೇಳ್ತಿರಲ್ಲ ಏನಂತ? ಕೋಶ ಓದಬೇಕು, ದೇಶ ನೋಡಬೇಕು. ಕೋಶ ಓದಬೇಕು, ದೇಶ ನೋಡಬೇಕು. ಅನುಭವ ಬರ್ತದ ಅಂತ ಅವ್ರನ್ನ ಕೇಳ್ರಿ. ಅವರು ಯಾವ ರೀತಿಯಾಗಿ ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆಯೋ, ನಿಮಗೆ ಯಾವ ರೀತಿ ಸಲಹೆ ಕೊಡುತ್ತಾರೆಯೋ ಅದನ್ನ ಚಾಚು ತಪ್ಪದೆ ನೀವು ಹೆಂಗೆ ಸ್ವೀಕಾರ ಮಾಡಬೇಕು ಅಂತಂದ್ರೆ ಅಮೃತದಂತೆ. ತಂದೆಯ ಮಾತು ಅಮೃತದಂತೆ ನೀವು ಸ್ವೀಕಾರ ಮಾಡಬೇಕು ಅಂತ ತಾಯಿ ಪದ್ಮಾವತಿ ಹೇಳ್ತಾಳ್ರಿ. ಅಂತ ಸಂಸ್ಕೃತಿ ರೀ. ಹಿಂಗೆಂದರಿ ಹೇಳಿಗಿಳಿರಿ ನೀವು ಮನ್ಯಾಗ ನಿಮ್ಮ ಅಪ್ಪನ ಹೋಗಿ ಕೇಳಂತ ಹೇಳಿ ಹಂಗನಲ್ಲಿ ನೀವು ಭಾಳ ವಜ್ಜಾಗ ನಾನು ಆಟ ನಮಗ ಅವನ ಎದಿ ಮೇಗೆ ನಂಗಿ ಹಿಡ್ಕೊಂಡು ದರ ಹೇಳ್ಕೊಂಡ ಮನೆಗೆ ನಾನಲ್ಲೇ ಸುಮತಿ ನಾಯಿ. ಸಂಸ್ಕೃತಿ ಹೀಗಿರಬೇಕು, ಭಯ ಇರಬೇಕು. ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗೆ ಗೌರವ ಇರಬೇಕು. ಇವರು ಎಲ್ಲಿ ಹೋಗಿಲ್ಲ, ತಂದೆ ತಾಯಿಗಳ ಆಜ್ಞಾ ಪರಿಪಾಲನ ಮಾಡ್ಯಾರಂತ ದೇವರಾಗ್ಯಾರ. ಮತ್ತು ನಾವ್ಯಾಕಾಗಂಗಿಲ್ಲಪ್ಪ, ನಾವು ಅವ್ರಂಗೆ ಬಂದಿಲ್ಲ ಏನು ದೇಹ ತಗೊಂಡ. ನಾವು ಆಚಾರದಲ್ಲಿ ತಪ್ಪಿವಿ, ಮನುಷ್ಯರಾಗಿವಿ, ಆಚಾರ ಸ್ವೀಕರಿಸಿದೀವಿ ಅಂತ ಮಹಾತ್ಮರಾಗತೀವಿ, ಶರಣರಾಗ್ತೀವಿ, ಯೋಗಿಗಳಾಗ್ತೀವಿ. ಪದ್ಮಾವತಿ ಹೇಳಿದ್ಲು. ಅವಾಗ ಅವರು ಆಯ್ತು ತಾಯಿ ಅಂತ ಹೇಳಿ ಇಬ್ಬರು ಹೊರಟ್ರು. ನಾ ಒಂದು ಪದ ಹಾಡಿನಿಯಲ್ಲ, ಹೌದು ಸಿದ್ಧ ಬಿಳಿ ಅಣಿಸಿದ್ದ ತಮ್ಮತವೆ ಮಾತಾಡಿ. ಹೌದು ಸಿದ್ಧ ಬಿಳಿ ಅಣಿಸಿದ್ದ ತಮ್ಮತವೆ ಮಾತಾಡಿ. ನಾಡ ದೇಶ ನೋಡಿ ಬರುಣಂತ, ನಾಡ ದೇಶ ನೋಡಿ ಬರುಣಂತ, ತಾಯಿ ಕೆಳರ ಶರಣವ ಮಾಡಿ. ಹೌದು ಸಿದ್ಧ ಬಿಳಿ ಅಣಿಸಿದ್ದ ತಮ್ಮತವೆ ಮಾತಾಡಿ. ಮುಂದೇನು? ಪದ್ಮವ ಹೇಳಳ ಮಕ್ಕಳಿಗೆ ನೋಡಿ. ಆ ತಾಯಿ ಪದ್ಮವ ಹೇಳಳ ಮಕ್ಕಳಿಗೆ ನೋಡಿ, ಮಾಡಬ್ಯಾರೋ ಗಡಿಬಿಡಿ. ನಾಡ ದೇಶ ನೋಡಿ ಬರವರಿದ್ರ ಹೋಗ್ರೋ ನಿಮ್ಮ ತಂದೆಯ ಕಡಿ. ಇಬ್ರು ನೀವು ನಾಡ ದೇಶ ನೋಡಿ ಬರವರಿದ್ರ ಹೋಗ್ರೋ ನಿಮ್ಮ ಅಪ್ಪನ ಕಡಿ.
ದೂರಿನಿಲ್ದ ನಮಸ್ಕಾರ ಮಾಡಿ ಮಕ್ಕಳ್ರ್ಯಾ ದೂರಿನಿಂದ ಶರಣವ ಮಾಡಿ ಏನ ಹೇಳ್ತಾರ ಕೇಳ್ರಿ ಅವರ ನುಡಿ. ಹೌದು ಸಿದ್ಧ ಬಿಳಿ ಅಣಿಸಿದ್ದ ತಮತವೆ ಮಾತಾಡಿ ಹೇಳುದ್ಯಾರಿಗಿ ಇನ್ನ ಮುಂದೆ ಕೇಳುದ್ಯಾರಿಗಿ. ಮುದ್ದು ಸಂಗಯ್ಯ ಬಸವಣ್ಣ ಕೇಳಿ ಹೋದ ಕಲ್ಯಾಣದಲ್ಲಿ, ಮುದ್ದು ಸಂಗಯ್ಯ ಬಸವಣ್ಣ ಕೇಳಿ ಹೋದ ಸೂಳಿ ಮನಿಗಿ. ಹೌದು ಸಿದ್ಧ ಬಿಳಿಯಣಿ ಸಿದ್ಧ ತಮತವೆ ಮಾತಾಡಿ. ಜಯ ಮಂಗಲಂ ಜೈ ನಮಪ್ಪ. ತಾಯಿ ಮಾತನ್ನು ಕೇಳಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಅವರು ಹೆಂಗೆ ಹೇಳಿದ್ಲು ಅದೇ ರೀತಿಯಾಗಿ ದೂರ ನಿಂತ್ಕೊಂಡು ವಿನಯಶಾಲಿಗಳಾಗಿ ತಂದೆಗೆ ಇರುವರು ಧರ್ಮರು. ಹೌದು ಸಿದ್ಧ ಬಿಳೇಣಿ ಸಿದ್ಧ ಸಾಷ್ಟಾಂಗ ಎರಗಿ ಕೈ ಜೋಡಿಸ್ಕೊಂಡು ನಿಲ್ತಾರೆ. ಕರುಣಾಮೂರ್ತಿ ನಾಡಗೌಡ ಅಮ್ಮೋಘ ಸಿದ್ದೇಶ್ವರರು ತಮ್ಮ ಪವಿತ್ರವಾದಂಥ ದೃಷ್ಟಿಯನ್ನು ಬಿಚ್ಚಿ ಮಕ್ಕಳನ್ನು ಕಣ್ತುಂಬ ನೋಡ್ತಾ ಇದ್ದಾರೆ, ಸಂತೋಷ ಪಡಿತಾ ಇದ್ದಾರೆ. ಬೆಳೆದು ದೊಡ್ಡವರಾಗ್ಯಾರಲ್ಲ ಅಂತಂತಿರ್ತಾರೆ. ಅಪ್ಪ ಹೌದು ಸಿದ್ಧ ಬೆಳ್ಳಿ ಸಿದ್ಧ ಜೀ ತಂದೆ ಅಂದರು. ಅಲ್ಲಪ್ಪ ಏನು ಕಾರಣ ಬಂದಿದ್ದೀರಿ ಅಂತ ಕೇಳಿದಾಗ ಧರ್ಮರು ಹೇಳ್ತಾರೆ, ಅಪ್ಪಾಜಿ ಅಣ್ಣ ಮಾಧುಲಿಂಗನ ಕೈಯೋಳು ವಿದ್ಯಾಮಂದಿರದಲ್ಲಿ ಗರಡಿನ ಮನೆಯೊಳಗೆ ಮನುಕುಲದ ಬದುಕಿಗಾಗಿ ಎಷ್ಟು ವಿದ್ಯೆಗಳದಾವ ಎಲ್ಲವೂ ಕೂಡ ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ, ಶಸ್ತ್ರವಿದ್ಯೆ, ಯಂತ್ರತಂತ್ರ ಮಂತ್ರಾದಿಗಳು 64 ವಿದ್ಯೆಗಳಲ್ಲಿ ಎಲ್ಲ ವಿದ್ಯೆಗಳಿಂದ ನಾವು ಆಸ್ವಾದನ ಮಾಡೀವಿ, ಸ್ವೀಕಾರ ಮಾಡೀವಿ, ಅದನ್ನು ಅಧ್ಯಯನ ಮಾಡೀವಿ. ಅದಕ್ಕಿನ್ನ ಬಳಿಕ ನಂಬಲ್ಲಿ ಶಕ್ತಿ ಬಂದೈತೋ ಅಥವಾ ಇಲ್ವಾ, ನಾವು ಬಲಿತಿದ್ದೇವ ಅಥವಾ ಇಲ್ಲ ಅನ್ನುವ ವಿದ್ಯೆಯ ಪ್ರಯೋಗ ಆಗಬೇಕಾಗಿತ್ತು. ಅಂದರೆ ನಾವು ನಮ್ಮ ತಮ್ಮ ಬಿಳೆಣಿಸಿದ್ದ ಗರಡಿನ ಮನೆಯಾಗ ಮಾತಾಡಿದ್ದೀವಿ, ನಾಡು ದೇಶ ನೋಡಿ ಬರಬೇಕಂತ. ಅದಕ್ಕೆ ನಿಮ್ಮ ಅಪ್ಪಣೆ, ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ, ನಿಮ್ಮ ಕರುಣೆ ಬೇಕಾಗಿತ್ತು. ಅಮ್ಮನಿಗೆ ಕೇಳಿದಾಗ ಅಮ್ಮ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸಿದ್ಲು. ಆದ್ದರಿಂದ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ, ನಮಗೆ ಅನುಗ್ರಹಿಸಬೇಕು. ಉಭಯ ಮಕ್ಕಳ ಮಾತನ್ನು ಕೇಳಿ ಅಪ್ಪನಿಗೆ ಗುರುತಿತ್ತು. ಜಗತ್ತನ್ನು ಸಂಚರಿಸಿದ, ಜಗದೋಳಿರುವ ಎಲ್ಲ ಈ ಭೂಮಿಯನ್ನ, ಈ ಸೃಷ್ಟಿಯನ್ನ ಅವನ ಒಡಲೊಳಗೆ ಇತ್ತು. ಆವ ಜಾಗದಲ್ಲಿ ಎಂತಿಂಥವ್ರದಾರ, ಯಾವ ಭೂಮಿ ಒಳಗೆ ಏನದ ಅನ್ನೋದೆಲ್ಲ ತಿಳ್ಕೊಂಡೇ ಆ ಕಲ್ಲುಗದ್ದಿಗೆ ಮೇಲೆ ಮುಳ್ಳಾಸನ ಹಾಕ್ಕೊಂಡು ಬಂದು ಕೂತ್ಕೊಂಡಾನ. ಅವಾಗ ಅವ ಹೇಳ್ತಾನೆ, ಹೌದಾ ನೀವು ನಾಡದೇಶ ನೋಡ್ಲಿಕ್ಕೆ ಹೋಗ್ತೀರಾ, ಪರವಾಗಿಲ್ಲಪ್ಪ. ಅಲ್ಲಿ ಹೋಗೋಕ್ಕಿಂತ ಮುಂಚಿತ ನಿಮ್ಮಲ್ಲಿ ಶಕ್ತಿ ಬಂದದೋ ಇಲ್ಲ ಅನ್ನೋದು ನಾನು ಮೊದಲು ಪ್ರತ್ಯಕ್ಷ ನೋಡ್ಬೇಕಲ್ಲ. ಯಾಕಪ್ಪ, ನಾ ಹಾಲು ಕುಡಿಸಿ ಮಗನಿಗೆ ಬೆಳೆಸದವ, ಮಗ ಬಿರುಸಾಗ್ಯಾನ ಇಲ್ಲ, ತಾಕತ್ತು ಬಂದದಿಲ್ಲ ಅಂತ ನೋಡ್ಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ತೀವ್ರಿ ನಾವು? ಮನ್ಯಾಗ ಏನಾರು ಅಜ್ಜಿ ಹತ್ಲಿಕ್ಕೆ ಕಳಿಸ್ತೀವಿ, ಇಲ್ಲಾಂದ್ರೆ ಕೊಡ್ಡು ಎಳ್ಕೊಂಡು ಬರ್ಲಿಕ್ಕೆ ಕಳಿಸ್ತೀವಿ, ಇಲ್ಲಾಂದ್ರೆ ಕ್ವಾಣಿನ ಕೂಡ ಕುಸಿ ಇಡ್ಲಿಕ್ಕೆ ಕಳಿಸ್ತೀವಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ನನ್ನ ಮಗ ಇಷ್ಟು ತಾಕತ್ವನಾಗ್ಯಾನಂದ್ರೆ ಇನ್ನು 10 ಮಂದಿ ನನ್ನ ಮನೆಗೆ ಬಂದರೂ ಹೊಳ್ಳಿ ಹಾಕಂತ ಶಕ್ತಿ ಅದ. ಇದು ಶರೀರದಾಯ್ತು. ಇನ್ನು ವಿಚಾರ ಶಕ್ತಿ, ಜ್ಞಾನ ಶಕ್ತಿ ಇವೆಲ್ಲ ಬಹಳ ಅದಾವ. ಎಲ್ಲದರಲ್ಲಿ ಬಲ್ಲವನಿಗೆ ಸಾರ್ವಭೌಮ ಅಂತ ಹೆಸರದು. ಏನ್ರಿ ಸಾರ್ವಭೌಮ ಅಂತ. ಹಂಗ ಅವ್ರು ಹೇಳ್ತಾರೆ, ನೋಡಪ್ಪ ನಾಡ ದೇಶ ನೋಡ್ಲಿ ಬರ್ಲಿಕ್ಕೆ ನಂದೇನು ಅಡ್ಡಿ ಇಲ್ಲ. ಪಾಂಡವರು ಭೂಮಿಯನ್ನಾಳಿ 21 ಯಜ್ಞಗಳನ್ನು ತೀರಿಸಿಕೊಂಡು, ಭೂಯಾತ್ರೆಯನ್ನು ತೀರಿಸಿಕೊಂಡು ಪರಮಾತ್ಮನ ವೈಕುಂಠಕ್ಕೆ ಹೋಗುವಾಗ
ಅವರು ಧರ್ಮ ನ್ಯಾಯ ನೀತಿ ಅಲ್ಲದೆ ಷಟಸಂಪತ್ತಿಗಳು ವಿವೇಕ ವೈರಾಗ್ಯ ಶಮ ದಮ ಉಪರತಿ ತಿತಿಕ್ಷೆ ಧರ್ಮ ಬಲ್ಲಾಮಿದ್ದ. ಧನುರ್ವಿದ್ಯೆಯಲ್ಲಿ ಅರ್ಜುನ ಅತ್ಯಂತ ಪಾಖಂಡ ಪಂಡಿತ. ಭೀಮ ಅಂತಂದ್ರೆ ಈ ಭೂಮಿನ ಹಿಂಗ್ ಕಾಗದ್ದಂಗ ಸುಳ್ಳಿ ಮಾಡ್ಕೊಂಡು ತಗೊಂಡು ಬಾ ಅಂದ್ರೆ ತರಂತ ಶಕ್ತಿ ಭೀಮನಲ್ಲಿತ್ತು. ಅಂಥವರು ಕುತ್ತು ರಾಜ್ಯ ಮಾಡಿದ ರಥ ಅವರ ಕುಲಸ್ವಾಮಿಯಾಗಿರತಕ್ಕಂಥ ನರಸೋಬ ಅವನ ಕೈಯೊಳಗೆ ಕೊಟ್ಟು ಧರ್ಮರಿಗೂ ಇದು ಮುಟ್ಟಿಸು ಅಂತೇಳಿ ಕಳಿಸಿದ್ದಾರೆ. ಆ ರಥ ಬಂದು ಅರಕೇರಿ ಪಟ್ಟಣದ ಹರಣದ ಕೆರೆಯೊಳಗೆ ಐಕ್ಯ ಆಗ್ಯದ. ಹೌದು ಸಿದ್ಧ, ಬಿಳಿಣಿ ಸಿದ್ಧ, ಪಾಂಡವರ ಒಡೆಯ ಕುಲಸ್ವಾಮಿ ನರಸೋಬ ಅಲ್ಲೇ ಅದಾನ. ಆ ಕೆರೆಯೊಳಗೆ ಅಡಕವಾಗಿರತಕ್ಕಂಥ ಐಕ್ಯವಾಗಿರತಕ್ಕಂಥ ಮಾಯಾದಂಥ ರಥ ನಿಮ್ಮ ಶಕ್ತಿಲಿ ಮ್ಯಾಲ ಬತ್ತು ಅಂದ್ರೆ ನಿಮಗೆ ಜಗತ್ತು ಸಂಚಾರ ಮಾಡ್ಲಿಕ್ಕೆ ನಾನ್ ನೋಡ್ಲಿಕ್ಕೆ ಏನು ಭಯ ಇಲ್ಲ, ಚಿಂತಿಲ್ಲ, ಸಂಶಯ ಇಲ್ಲ ಅಂತ ಹೇಳ್ತಾರೆ. ಒಳಗಿಂದ ಮ್ಯಾಲ ಬರಬೇಕು, ಸುಮ್ಮನೆ ಬರಂಗಿಲ್ಲ. ಅಷ್ಟು ತಾಕತ್ತು ಇವರಲ್ಲಿ ಬಂದಿತ್ತಂದ್ರೆ ಬರುತ್ತೆ, ಇಲ್ಲಂದ್ರೆ ಇಲ್ಲ. ಅವಾಗ ಅವ್ರು ಹೇಳ್ತಾರೆ, ಅಪ್ಪಾಜಿ ನೀವು ಹೇಳ್ದಂಗೆ ನಾವು ಪ್ರಯತ್ನ ಮಾಡ್ತೀವಿ, ಆದರೆ ಆ ರಥ ತೆಗೆಯುವ ವಿಧಾನ ಏನು? ವಿಧಾನ ಅಂದ್ರೆ ಗೊತ್ತಾಗುತ್ತಲ್ಲ, ಅದು ಹ್ಯಾಂಗೆ ತೆಗಿಬೇಕು ಅಂದ್ರೆ ನಮ್ಮವ್ರು ಹೇಳ್ತಿರ್ತಾರೆ, ನೆಲದಾಗ ನಮ್ಮ ಮನ್ಯಾಗ ಒಂದು ಗಂಟದ ಓಡಾಡ್ತದ, ಹ್ಯಾಂಗೆ ತೆಗಿಬೇಕ್ರಿ ಅನ್ನ ಅವ್ರು ಹೇಳ್ತಿರ್ತಾರೆ. ಯಾರು ಭರ್ಚಕ ಬಾಣೆತನ ಆಗತಕ್ಕಂಥ ಹೆಣ್ಮಕ್ಳರ ಅವ್ರಿಗೆ ಅದರ ಕಡಿಬೇಕು, ಗಂಟು ಮ್ಯಾಲ ಬರ್ತದ. ಅತಾರಿಲ್ಲ ಅತಾರಿಲ್ಲ. ಅದಕ್ಕೆ ಪರೀಕ್ಷಿತ ರಾಜ ಅಂತ ಬಾಗಿ ಹೋಗ್ಯಾನ ನಮ್ಮ ಭಾರತದಾಗ. ಅವ ಯಾರು ಬೇರೆ ಯಾರಲ್ಲ, ಅರ್ಜುನನ ಮೊಮ್ಮಗ, ಅಭಿಮನ್ಯುನ ಮಗ, ಪರೀಕ್ಷಿತನ ಮಗನೇ ಜನಮೇಜಯ ರಾಜ. ಪರೀಕ್ಷಿತ ಒಂದ್ಸಲ ಬ್ಯಾಟಿ ಆಡ್ಲಿಕ್ಕೆ ಹೋಗಿದಂತ್ರಿ, ತಲೆ ಮ್ಯಾಗ ಒಂದು ಕಿರೀಟ ಹಾಕೊಂಡು ಹೋಗಿದ್ದ. ರಾಜ ಅಂದ್ರೆ ಕಿರೀಟ ಇರ್ತದ ತಲೆ ಮೇಲೆ. ಕಿರೀಟ ಯಾರ್ದು ಹಾಕೊಂಡು ಹೋಗಿದಂದ್ರೆ ಜರಾಸಂದನ ಕಿರೀಟ ಹಾಕೊಂಡು ಹೋಗಿದ್ದ. ಅದು ಕಿರೀಟ ಅವನ ತಲೆ ಮ್ಯಾಗ ಇದ್ದಾಗ ಅವನಿಗೆ ಇಂಥ ವಿಚಾರ ಬರ್ತೀವಂತ್ರಿ, ಯಾವತ್ತು ಏನಾರ ಪಾಪದ ಕೆಲಸನೇ ಮಾಡ್ಬೇಕಂತ ಅನಿಸ್ತಿತ್ತು. ಒಬ್ಬ ಇವ ಬ್ಯಾಟಿ ಆಡ್ಕೋತ ಬರಳಿಗೆ ನೆರಡಿಕೆ ಆಗಿತ್ತು, ಬಾಯಾರಿಕೆ ಆಗಿತ್ತು, ಮನೆಗೆ ಹೊಂಟಿದ್ದ. ಒಬ್ಬ ಋಷಿ ತಪಸ್ಸು ಮಾಡ್ತಿದ್ದ, ಶಮಿಕ್ ಋಷಿ ಅಂತ ಹೇಳಿ. ರಾಜ ಋಷಿ ಕೇಳ್ತಾನೆ, ನೆರಡಿಕೆಗೆದೋ ಸಾಧು ನೀರು ಅದನ್ನು ಕೊಡು ಅಂದ. ಹಿಂಗೆ ಮಾತಾಡವ ಅಲ್ರಿ, ಕರೆ ಕಿರೀಟ ಹಂಗೆ ಮಾತಾಡಕ್ ಹಸ್ತದ. ಅವ ಸಮಾಧಿ ಒಳಗಿದ್ದ, ನೋಡ್ಲಿಲ್ಲ. ಮಗನ, ನಾ ರಾಜ, ಇದನ್ನೆಲ್ಲ ಭೂಮಿ ಆಳಾವನ, ನನಗೆ ನೀ ಕಣ್ಣು ತೇರ್ಲಾರ್ದೇನೆ ಢೋಂಗಿ ಹೆಚ್ಚಿ ನೀರು ಕೊಡಲ್ಲ ಮಗನ ಅಂಥೇಳಿ ಹಾದ್ಯಾಗ ಒಂದು ಸತ್ ಹಾವು ಬಿದ್ದಿತ್ತತ್ರಿ. ತಪಸ್ಸು ಮಾಡೋ ಋಷಿ ಕೊಳ್ಳಿಗೆ ಹಾಕದು. ಹಾಕಿ ಹೋದ. ಅವನ ಮಗ ಇದ್ರಿ, ಅದು ಸುದ್ದಿ ಗೊತ್ತೈತಿ, ನಿಮ್ಮ ಅಪ್ಪ ಕೊಳ್ಳಾಗ ಹಾವು ಅದಂತ ಕೂಡಲಿ ಓಡಿ ಬಂದು ನೋಡ್ದ, ನಮ್ಮ ಅಪ್ಪ ಸತ್ತ ಅಂತ ಹೇಳಿ ಮಗು ಜೋರ್ಲೆ ಚೀರಿ, ಯಾರು ಮಾಡ್ಯಾರ ಹಿಂಗಂತ ಹೇಳ್ದ. ಹಿಂಗ ಹಸ್ತನಾಪುರದ ದಿಲ್ಲಿದಿಂದ ಅಭಿಮನ್ಯುವ ಚಕ್ರವರ್ತಿ ಮಗ ಅವ ಪರೀಕ್ಷಿತ ಬಂದಾನ, ಹಿಂಗ ಹಾಕಿ ಹೋಗಿ ನಂದು ಕೂಡಲೇ ಅವ ಮಗ ರಾಜಾಗ ಶಾಪ್ ಕೊಡ್ತಾನ. ಮಗನ, ನಮ್ಮಪ್ಪ ಭಗವಂತನ ತಪಸ್ಸು ಮಾಡಾಗ ಸತ್ತದ ಹಾವು ಕೊಳ್ಳಿಗೆ ಹಾಕಿದೆ ಅಂದ್ರೆ 7 ದಿನದಾಗ ನಿನಗೆ ತಕ್ಷಕ ಅನ್ನುವಂಥ ಜಾತಿ ಹಾವು ಕಡಿದು ನೀ ಸತ್ತು ಹೋಗ್ಬೇಕು ಅಂತ ಶಾಪ ಕೊಟ್ಟ. ಏನ್ ಮಾಡ, ಏನೂ ಇಲ್ಲ. ಧರ್ಮವಂತ ರಾಜ ರೀ, ಕಿರೀಟ ದಶೆಂದು ಹಿಂಗೆಲ್ಲ ಆಯ್ತು. ಮತ್ತದು ಋಷಿ ಮಗ ಸಾಣದಾದ್ರಿ ದೊಡ್ಡದಾದ್ರಿ ಹಾವಿನ ಬರೀ ವಿಷಯನಿಲ್ಲ ಮುಖ್ಯ. ಹಂಗಾಗಿ ಶಾಪ ಆಯ್ತು. ರಾಜಾಗ ಬಂದು ಹೇಳಿದ್ರು ಶಾಪ ಆಯ್ತಂತ. ಅವಾಗ ಕಿರೀಟ ತಲೆ ಮ್ಯಾಗಿನ ತೆಳಗಿಟ್ಟು ಬಳಕ ಗೊತ್ತಾಯ್ತತ್ತ ಅವನಿಗೆ, ನಾ ಹಿಂಗೆ ಯಾಕೆ ಮಾಡಿದ ರಾಜಾಗ. ರಾಜ ಆಗಿದ್ದಾವ ಇಂಥ ಪಾಪದ ಕೆಲಸ ಮಾಡಂಗಿಲ್ಲ, ನನ್ನ ಬಲ್ಲಿ ಇಂಥ ಬುದ್ಧಿ ಯಾಕೆ ಬತ್ತು ಅಂತ ಹಿಂಗೆ ಮಾತಾಡ್ತಿದ್ದ. ಅವನವನೇ ಮನ್ಯಾಗ ಅವ್ರ ತಾಯಿ ಕೇಳಿದ್ಲು, ಯಾಕೋ ಪರೀಕ್ಷಿತ ಏನ್ ಮಾಡಾಕತ್ತಿ? ಅಮ್ಮ ಹಿಂಗ ಆಕಿ ಏನ್ ಮಾಡ್ಯದ, ಈ ಕಿರೀಟ ಹಾಕೊಂಡಿದ್ನ ಅಂತಂದ್ ಕೂಡ್ಲೆ, ಮೂರ್ಖ, ನಿಮ್ಮ ಮುತ್ಯಾದ್ಯರು ದುಶ್ಯಾಸನ, ದುರ್ಯೋಧನ, ಜರಾಸಂಧ ಅವ್ರದ್ದು ಬಟ್ಟಿ ಸುಟ್ಟೆಲ್ಲ ಭಸ್ಮ ಮಾಡ್ಯಾರ. ಅವರ ಬಂಗಾರ ರತ್ನ ಕಿರೀಟಗಳನ್ನು ಸುಡಬಾರದಂತೇಳಿ ತಿಳ್ಕೊಂಡು ಕೀಲಿ ಹಾಕಿಟ್ಟಾರ. ಅದು ತೆರೆದ ತಲೆ ಮೇಲೆ ಹಾಕೊಂಡಿದಿ. ಆ ಸಾಮಾನ್ಯ ಯಾರ ತಲೆ ಮೇಗಿರ್ತದೆ ಎಷ್ಟು ಕೆಲಸ ಮಾಡಕ್ಕೆ ಹೊಚ್ಚೋದು ಖಚಿತ. ನೀ ಸತ್ತ
ಹೋದೆಲ್ಲೋ ಮಗನ ಅತ್ತ ಅಳ್ಳಕತ್ತಳತಿ. ಏನ್ ಮಾಡೋದು? 7 ದಿನದಾಗ ಸಾಯ್ತಾನ. ಅದಕ್ಕೆ ನಮ್ಮ ಮುತ್ಯ ಒಂದು ಪದ ಹಾಡದ. ಏನ್ ಹಾಡನಪ್ಪ? ನೆನಪದನ್ರಿ ಯಾರಿಗೆ? ಶ್ರವಣ ಬಂತೋ ಶಾಸ್ತ್ರ ಪುರಾಣ ಕೇಳ್ರಿ ಕೂತುಗೊಂಡ. ಹೌದಲ್ಲ? ಮುಂದಪ್ಪ, ಪರೀಕ್ಷಿತ ರಾಜ ಶ್ರವಣ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ. ರಾಮನಾಮ ಜಪಿಸಿ ವಾಲೆ ಕೋಳಿ ಪಾಪ ಕಳಕೊಂಡ. ಏನ ಹಾಡು? 7 ದಿವಸನಾಗ ಸಾಯ್ತಿದ್ದ. ವ್ಯಾಸ ಋಷಿಗಳ ಮಗನಾಗಿರತಕ್ಕಂಥ ಮಹಾ ಯೋಗಿ ಪುರುಷ ಅವ ಸುಖಮುನಿ ದರ್ಶನ ಆಯಿತು. ಅವ್ರಿಗೆ ಹೋಗಿ ಕೇಳ್ತಾನ, ಋಷಿ ಶಾಪ ಆಗ್ಯದಪ್ಪ, ಸಾಯ್ತೀನಿ, ಸಾಯಕ್ಕಿಂತ ಮೊದಲ ಮನುಷ್ಯ ಏನ್ ಮಾಡಬೇಕು? ಅವ್ರು ಹೇಳ್ತಾರೆ, ಸಾಯೋಕ್ಕಿಂತ ಮನುಷ್ಯ ಏನ್ ಮಾಡ್ಬೇಕಂದ್ರೆ ಭಗವತ್ ಕಥಾಮೃತ ಶ್ರವಣ ಮಾಡಬೇಕು. ಏನ್ ಮಾಡ್ಬೇಕ್ರಿ? ಶ್ರೀಮದ್ ಭಾಗವತ ಕಥಾಮೃತ ಶ್ರವಣ ಮಾಡಬೇಕು. ಹುಟ್ಟು ಸಾವುಗಳ ಜನನದ ಬಂಧನದ ಬೇಡಿ ಹರಿತದಂತೆ ಹೇಳಿದಾಗ 9 ಥರದ ಭಕ್ತಿ ಒಳಗ, ನವವಿಧ ಭಕ್ತಿ ಒಳಗ ಮಹಾರಾಜ ಪರೀಕ್ಷಿತ ಶ್ರವಣ ಭಕ್ತಿ ಮಾಡಿ ಮುಕ್ತಿ ಪಡೆದ ಅಂತ 18 ಪುರಾಣ ಪೈಕಿ ಒಳಗೊಂದು ಶ್ರೀಮದ್ ಭಾಗವತ ಪುರಾಣ ಅಂತ ಬರ್ತದೆ. ಅದು ಜಾಸ್ತಿ ಪಾಂಡುರಂಗನ ಹರಿಪರಂಪರೆಯವರು ಪಾರಾಯಣೆ ಮಾಡ್ತಾರೆ. ತುಳಸಿ ರಾಮಾಯಣ, ಮಾನಸ ರಾಮಮಾನಸ ಮತ್ತು ವಾಲ್ಮೀಕಿ ರಾಮಾಯಣ, ಶ್ರೀಮದ್ ಭಾಗವತ, ಇದು ನಮ್ಮ ಉತ್ತರ ಭಾರತದಲ್ಲಿ ಖಾಯಂ ಈ ಕಥಾಮೃತ ನಡೀತದೆ. ಇದು ನೀವು ನಡೆಸಿದ್ದು ಭಗವತ ಕಥಾಮೃತ. ತಾಯಿ ತಂದೆಗಳೇ, ಇಂಥ ಕಥಾಮೃತವನ್ನು ಜೀವನದಲ್ಲಿ ನಾವು ಕೇಳಿದ್ರೆ ಪರೀಕ್ಷಿತ ರಾಜನ ಹಾಗೆ ನಾವು ಕೂಡ ಮುಕ್ತರಾಗ್ತೀವಿ ಅಂತಲ್ಲಿಕ್ಕೆ ಎರಡಿಲ್ಲ. ಅದು ಸತ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಬೆಳೆಣಿಸಿದ್ದ ಅವಧೂ ಸಿದ್ಧರಿಗೆ ಅಪ್ಪ ಏನು ಹೇಳ್ಯಾರ? ಹರಣದ ಕೆರೆಯೊಳಗಿರತಕ್ಕಂಥ ರಥ. ಯಾರ ರಥ ಅದು? ಪರೀಕ್ಷಿತನ ರಥಾನಿ. ಮುಂದೆ ನನ್ನ ಮೊಮ್ಮಕ್ಕಳು ಹುಡುತ್ತವ, ಈ ರಥದಾಗ ಅವರ ಕೂಡಬೇಕು ಅಂತ ಧರ್ಮಲ್ಲಿಲ್ಲ. ಇದು ಅವ್ರಿಗೆ ಸಲ್ಲುವುದಲ್ಲ, ಇದು ದೇವರಥ, ಧರ್ಮರಥ. ಧರ್ಮರ ರಥ ಧರ್ಮರಿಗೆ ಅರ್ಪಣ ಆಗಲಿ ಅಂತ ಅರಕೇರಿಯ ಹರಣದ ಕೆರೆಯೊಳಗ ರಥ ಇಕ್ಕಾಗ್ಯದ. ಧರ್ಮರೇ, ನೀವು ಆಚಾರವಂತರಾಗಿ, ಶುದ್ಧರಾಗಿ, ನಿರ್ಮಲರಾಗಿ ಹರಣದ ಕೆರೆ ಮೇಲೆ ಹೂವಿನ ಹಂದರ, ಬಾಳೆ ಕಂಬ, ವಾಲ್ಕ ಗರ್ಜನ, ಭಂಡಾರ ಸುರೋಣಿಗೆ ಮಾಡಿ, ಜಡಿ ಬಿಟ್ಟು ಹಣಿ ಮೇಲೆ ಭಸ್ಮ ಭಂಡಾರ ಧರಿಸಿ ಗುರು ಸೋಮಲಿಂಗನ ಧ್ಯಾನ ಮಾಡಿ ನೀವು ಪ್ರಾರ್ಥನಾ ಮಾಡಿದರೆ ನಿಮ್ಮ ಪ್ರಾರ್ಥನಾಕ್ಕೆ ರಥ ಎದ್ದು ಬಂತು ಅಂದ್ರೆ ಆ ರಥ ಗುರು ಸೋಮಲಿಂಗನಿಗೆ ಅರ್ಪಿಸಿ ಅವರು ಕೃಪಾ ಪಡ್ಕೊಂಡು ನನ್ನ ಕಡೆ ಬರ್ರಿ, ನಿಮಗೆ ದೇಶ ನೋಡ್ಲಿಕ್ಕೆ ಅಪ್ಪಣೆ ಕೊಡ್ತೀನಿ ಅಂದ. ಅಪ್ಪಣೆ ಕೊಡ್ತೀನಿ ಅಂದ. ಧರ್ಮರು ತಂದೆಯ ಅಮೃತಾವಚನವನ್ನ, ವೇದವಾಣಿಯನ್ನು ಅವರು ಭಕ್ತಿಯುತರಾಗಿ, ಶ್ರದ್ಧಾವಂತರಾಗಿ, ವಿನಯದಿಂದ ತಂದೆಯ ವಚನವನ್ನು ಸ್ವೀಕರಿಸಿ ಉಭಯ ಧರ್ಮರು ಅವತಾರವುದೂ ಸಿದ್ಧ, ದೇವೇಂದ್ರ ಬಿಳಿಯಣಿ ಸಿದ್ಧ ಉಭಯರು ಅರವಿನ ಮನೆಗೆ ಬಂದು ತಂದೆ ಹೇಳಿದ ಹಾಗೆ ಹರಣದ ಕೆರೆಯೊಳಗಿರತಕ್ಕಂಥ ರಥ ಅದು ನಾಳೆ ಎಬ್ಬಿಸ್ತಾರೆ, ಇವತ್ತಿಲ್ಲ. ತಾಯಿ ತಂದಿಗಳೇ, ಬಹಳ ಸಮರಸದ ಕಥೆಯದರಿ. ಇದು ಎಷ್ಟು ಹೇಳಿದ್ರು ಸರಿಲಾರ. ನಮ್ಮ ಬುದ್ಧಿ ನೆಲಕದಷ್ಟು ಹೇಳ್ತೀವಿ. ಅವ್ರದ್ದು ವಿಚಿತ್ರ ಲೀಲ ಅದರಿ. ಹಾಗೆ ಮಾಡಿ ಹೋಗ್ಯಾರ ಪವಾಡ ಅಂತ ಹಿಂಗೆ ಇದಕ್ಕೆ ಖಂಡ ಇಲ್ಲ. ಈಗಲೂ ನಡೀತದೆ, ಮುಂದೂ ನಡೀತದೆ, ಹಿಂದೂ ಆಗಿ ಹೋಗ್ಯದ, ಯಾವಾಗಲೂ ಇರ್ತದೆ. ಅದ್ರ ನೋಡು ಕಣ್ಣು ಬೇಕಷ್ಟೇ. ಆದ್ದರಿಂದ ನೀವೆಲ್ಲ ತುಂಬ ಧನ್ಯವಂತರು. ಅಂಥ ಧರ್ಮರ, ಅಂಥ ಸಿದ್ಧರ, ಶಿವಯೋಗಿಗಳ ಚರಿತಾಮೃತವನ್ನು ಕೇಳುವಂಥ ಸದಾವಕಾಶ, ಸತ್ಪುಣ್ಯ ನಿಮಗೆ ಭಗವಂತನು ಕರುಣೆ ಮಾಡಿದ್ದಾನೆ. ಅದರ ಲಾಭ, ಅದರ ಪುಣ್ಯ ನಿಮಗೆ ದೊರೆಯಲಿ ಅಂತ ಹೇಳ್ತಾ